ಆರ್ ಎಸ್ ಎಸ್ಗೆ 100 ವರ್ಷದ ಸಂಭ್ರಮ. ಇದರ ನಡುವೆನೇ ಆರ್ ಎಸ್ ಎಸ್ಗೆ ಶಾಕ್ ಕೊಟ್ಟರೆ ಹೇಗಿರುತ್ತೆ? ಶತಮಾನೋತ್ಸವದ ಹೊತ್ತಲ್ಲೇ ಆರ್ ಎಸ್ ಎಸ್ನ ಬ್ಯಾನ್ ಮಾಡಿಬಿಟ್ರೆ ಹೇಗೆ? ಬ್ಯಾನ್ ಮಾಡೋಕ್ಕಾಗದೇ ಇದ್ದರೂ ಆರ್ ಎಸ್ ಎಸ್ಗೆ ಒಂದು ಮೂಗುದಾರನೋ ಒಂದು ಕಡಿವಾಣವನ್ನು ಹಾಕಿಬಿಟ್ರೆ ಹೇಗೆ ಅಂಥೇಳಿ ಒಂದು ಚಿಂತನೆ. ಆರ್ ಎಸ್ ಎಸ್ ಹಾಗಾದರೆ ಬ್ಯಾನ್ ಆಗೇ ಇರಲಿಲ್ವೋ? ಆಗಿತ್ತು. ಗಾಂಧಿ ಹತ್ಯೆ, ಎಮರ್ಜೆನ್ಸಿ, ಬಾಬರಿ ಮಸೀದಿ ಧ್ವಂಸ ಪ್ರಕರಣದಲ್ಲಿ 3 ಬಾರಿ ಆರ್ ಎಸ್ ಎಸ್ ಬ್ಯಾನ್ ಆಗಿತ್ತು. ಇನ್ನೊಂದು ಕಡೆ ಆರ್ ಎಸ್ ಎಸ್ ಇಲ್ಲಿವರೆಗೂ ನೋಂದಾಯಿತವಲ್ಲದ ಒಂದು ಸಂಘಟನೆಯಾಗಿ ಉಳ್ಕೊಂಡ್ಬಿಟ್ಟಿದೆ. ಯಾಕೆ ಇವರು ನೋಂದಣಿ ಮಾಡಿಸ್ಕೊಂಡಿಲ್ಲ? ಇದು ಒಂದು ವಿಚಾರ ಇದೆ. ಕಾಂಗ್ರೆಸ್ ನಾಯಕರಿಗೆ ಒಂದು ಕಡೆ ಹಠ, ಏನಾದರೂ ಮಾಡಿ ಆರ್ ಎಸ್ ಎಸ್ಗೆ ಕಡಿವಾಣ ಹಾಕಬೇಕು ಅಂತ. ಬಿ ಜೆ ಪಿಯವರು ಇಲ್ಲ ಒಂದು ರೀತಿಯಲ್ಲಿ ಅದನ್ನು ಮಾತೃ ಸಂಸ್ಥೆಯಾಗಿ ಬಿ ಜೆ ಪಿ ಕನ್ಸಿಡರ್ ಮಾಡುತ್ತೆ. ನಾವು ಸಂಘದಿಂದ ಬಂದಂಥವರು, ಸಂಘದ ಶಿಸ್ತಿನಿಂದ ನಾವು ಬಂದಂಥವರು, ಸಂಘದ ನಾಯಕರ ತತ್ವಗಳ ಆಧಾರದ ಮೇಲೆ ನಾಯಕತ್ವದ ಗುಣಗಳನ್ನು ರೂಪಿಸಿಕೊಂಡಂಥವರು. ಯಾಕೆ ಬ್ಯಾನ್ ಮಾಡಿಬಿಡ್ತೀರಿ ನೀವು ಮುಸ್ಲಿಮರನ್ನ ಓಲೈಕೆ ಮಾಡ್ತೀರಿ ನೀವು? ಒಂದು ಈ ಆರ್ ಎಸ್ ಎಸ್ ಅನ್ನೋ ಒಂದು ಸಬ್ಜೆಕ್ಟ್ ಇದೆಯಲ್ಲ, ಬಹಳ ಸಂಕೀರ್ಣವಾದ, ಕ್ಲಿಷ್ಟವಾದ ರಾಜಕೀಯ ವಿಷಯವಾಗಿ ಈ ದೇಶದಲ್ಲಿ ಉಳ್ಕೊಂಡಿದೆ. ಆರ್ ಎಸ್ ಎಸ್ ತುಷ್ಟೀಕರಣ ಅಥವಾ ಆರ್ ಎಸ್ ಎಸ್ನ ಓಲೈಸುವಿಕೆ, ಆರ್ ಎಸ್ ಎಸ್ ಪರವಾಗಿ ನಿಲ್ಲುವಿಕೆ ಒಂದು ಕಡೆ, ಒಂದು ಪಾರ್ಟಿಗೆ ಮತಗಳಾದರೆ ಆರ್ ಎಸ್ ಎಸ್ನ ತುಚ್ಛೀಕರಣ ಅಥವಾ ಅದನ್ನು ಹೀಗಳೆಯುವುದು, ಅಲ್ಲಗಳೆಯುವುದು, ಅವಮಾನಿಸುವುದು, ಅದು ಸರಿಯಿಲ್ಲ ಅಂತ ಹೇಳುವುದು ಇನ್ನೊಂದು ಪಕ್ಷಕ್ಕೆ ಅದರಿಂದ ಓಟುಗಳು. ಬಟ್ ಸಂವಿಧಾನ ಜಾರಿಯಾಗಿ 75 ವರ್ಷಗಳ ಹೊಸ್ತಿಲಿಗೆ ನಾವು ಬಂದು ನಿಂತಾಗಿಯೂ ಕೂಡ ಈಗಲೂ ಆರ್ ಎಸ್ ಎಸ್ ಅಂದರೆ ಮನುವಾದ, ಆರ್ ಎಸ್ ಎಸ್ ಅಂದರೆ ದ್ವೇಷ ಬಿತ್ತುಬಿಡ್ತಾರೆ ಇವರು, ಆರ್ ಎಸ್ ಎಸ್ ಅಂದರೆ ಹಿಂದೂ ಮುಸ್ಲಿಮರಲ್ಲಿ ಇವರು ಬೆಂಕಿ ಹಚ್ತಾರೆ ಇವರು. ಈ ಥರದ ನೆಲೆಗಟ್ಟಿನಲ್ಲಿಯೇ ನಾವು ಇಷ್ಟೆಲ್ಲ ಕಾನೂನುಗಳಿದ್ದ ಹೊರತಾಗಿಯೂ ನೋಡಬೇಕಾ? ಮನುವಾದವನ್ನು ಬಿತ್ತುಬಿಡ್ತಾರೆ ಇವರು. ಅಸ್ಪೃಶ್ಯತೆಯ ಪರವಾಗಿದ್ದಾರೆ ಇವರು. ಮೇಲ್ಜಾತಿ ಕೆಳಜಾತಿಯನ್ನು ಇವರು ಪ್ರತ್ಯೇಕಿಸಿ ನೋಡ್ತಾರೆ. ಅಟ್ ದ ಸೇಮ್ ಟೈಮ್ ಸಂಘದಲ್ಲಿ ಬ್ರಾಹ್ಮಣರು ಉನ್ನತ ಹುದ್ದೆಗಳಲ್ಲಿದ್ದು ಇತರೆ ಜಾತಿಯವರನ್ನು ಕಾರ್ಯಕರ್ತರಾಗಿ ನೇಮಿಸ್ಕೊಳ್ತಾರೆ. ಇವರು ಯಾರು ಯಾವುದೇ ಹೋರಾಟಕ್ಕೆ ಇನ್ನೊಂದಕ್ಕೆ ಮುಂದೆ ಬರಲ್ಲ. ಪೆಟ್ಟು ತಿಂದರೆ, ಏಟು ಬಿದ್ದರೆ, ಕೇಸ್ ಹಾಕಿಸ್ಕೊಂಡ್ರೆ ಅಲ್ಲಿರೋದು ಇತರೆ ಜಾತಿಗಳ ಜನ. ಇದು ಒಂದು ವಿಚಾರ ಇದೆ. ಹಾಗಾದರೆ ಅಂಬೇಡ್ಕರ್ ವಿರಚಿತ ಸಂವಿಧಾನ, ಕಾನೂನುಗಳು ಎಲ್ಲ ವಿಚಾರಕ್ಕೆ ಜಾತಿ ನಿಂದನೆ ಮಾಡಿದ್ರೆ ನಮ್ಮದೇ ದೇಶದಲ್ಲಿ ಕೇಸಿದೆ, ಅಟ್ರಾಸಿಟಿ ಕೇಸ್ ಹಾಕಿಬಿಡ್ತಾರೆ. ನೀನು ಆ ಜಾತಿ, ನೀನು ಈ ಜಾತಿ. ಜೊತೆಗೆ ವೃತ್ತಿ ಕಸುಬು ಆಧಾರಿತವಾಗಿ ಒಬ್ಬ ವ್ಯಕ್ತಿಯನ್ನು ನಿಂದನೆ ಮಾಡಿದ್ರೂ ಕೂಡ ಅದು ಜಾತಿಗೂ ಲಿಂಕ್ ಆಗಿ ಕೇಸ್ ಹಾಕಬಹುದು. ಮನುವಾದ, ಒಂದು ಹೆಣ್ಣು ಮಗಳಿಗೆ ಅವತ್ತೊಂದು ಶೋಷಣೆ ಮಾಡಿಬಿಟ್ರೆ, ಕೀಳಾಗಿ ಕಂಡ್ರೆ, ಗಂಡಿಗಿಂತ ಸ್ಟ್ರಾಂಗ್ ಆಗಿ ಹೆಣ್ಣಿನ ಪರವಾಗಿ ಈ ದೇಶದ ನೆಲದ ಕಾನೂನು ಹೆಣ್ಣಿನ ಪರವಾಗಿ ನಿಂತ್ಕೊಂಡಿದೆ. ಮನುವಾದ ಮಾತಾಡ್ತಾರಲ್ಲ, ಹೆಣ್ಣಿಗೆ ಶೋಷಣೆ, ಆ ಥರ ಶೋಷಣೆ, ಜಾತಿವಾದ, ಚಾತುರ್ವರ್ಣ್ಯ, ಬ್ರಾಹ್ಮಣ, ವೈಶ್ಯ, ಕ್ಷತ್ರಿಯ, ಶೂದ್ರ ಇದೆಲ್ಲ ಮಾತಾಡ್ತಾರಲ್ಲ, ಇವೆಲ್ಲವನ್ನು ದಿಟ್ಟವಾಗಿ ಇದ್ಯಾವುದು ಇರಬಾರ್ದು ವ್ಯವಸ್ಥೆಯಲ್ಲಿ ಅಂಥೇಳಿ ಪ್ರತಿಪಾದನೆ ಮಾಡಿದವರು ಅಂಬೇಡ್ಕರ್ ಅವರು ಸಂವಿಧಾನ ರಚನೆ ಮಾಡಿದ ಮೇಲೇ ಇಷ್ಟೆಲ್ಲ ಕಾನೂನುಗಳಾದ ಮೇಲೂ ಕೂಡ ಇವತ್ತಿಗೂ ಆರ್ ಎಸ್ ಎಸ್ ಅಂದರೆ ಕಿಡಿಕಾರುವುದೇಕೆ? ವೈ? ಆರ್ ಎಸ್ ಎಸ್ಸನ್ನು ಕಿಡಿಕಾರುವುದರಲ್ಲೊಬ್ಬರಿಗೆ ಮತಗಳಿದ್ದರೆ ಆರ್ ಎಸ್ ಎಸ್ನ ಒಂಥರ ಮೆಚ್ಚಿಸುವುದರಲ್ಲಿ ಒಂದಷ್ಟು ಜನಗಳಿಗೆ ಮತ ಇದೆ. ಬೇಸಿಕಲಿ ಇದು ವೋಟ್ ಪಾಲಿಟಿಕ್ಸ್. ಹಾಗಾದರೆ ಅವರನ್ನು ಬೈದಿರೋಬ್ಬರಿಗೆ ಮತ, ಅವ್ರ ಪರವಾಗಿ ನಿಂತಿರೋಬ್ಬರಿಗೆ ಮತ. ಇದರ ಹಿನ್ನೆಲೆಯಲ್ಲಿ ಆರ್ ಎಸ್ ಎಸ್ ಮತ್ತೆ ಬರ್ತಾ ಇದೆಯಾ ಇಲ್ಲಿ? ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಡಿಬೇಟ್ ಸ್ಟಾರ್ಟ್ ಮಾಡ್ತೀನಿ. ಪಾಲ್ಗೊಳ್ಳೋದಕ್ಕೆ ನಮ್ಮೊಂದಿಗೆ ವಿಜಯೇಂದ್ರ ಅವರಿದ್ದಾರೆ. ಡಿ ಟಿ ವಿಜಯೇಂದ್ರ ಅವರು, ಬಿ ಜೆ ಪಿಯ ವಕ್ತಾರರು. ಸ್ವಾಗತ ನಿಮಗೆ ವಿಜಯೇಂದ್ರ ಅವರು ಡಿಬೇಟ್ಗೆ. ನಟರಾಜ್ ಗೌಡ್ರು ಇದ್ದಾರೆ, ಕಾಂಗ್ರೆಸ್ನ ವಕ್ತಾರರು. ಸ್ವಾಗತ ನಿಮಗೆ ನಟರಾಜ್ ಗೌಡ್ರೆ. ಇನ್ನೊಂದು ಕಡೆ ವೇಣುಗೋಪಾಲ್ ಅವರು ಜಾಯ್ನ್ ಆಗಿದ್ದಾರೆ, ಆರ್ ಎಸ್ ಎಸ್ನ ಮುಖಂಡರು, ಹಾಸನದಿಂದ ನಮ್ಮನ್ನು ಜಾಯ್ನ್ ಆಗಿದ್ದಾರೆ. ಸ್ವಾಗತ ನಿಮಗೆ ವೇಣುಗೋಪಾಲ್ ಅವರೇ ಒಂದು ಡಿಬೇಟ್ಗೆ. ಫೈನ್, ಅವ್ರದ್ದು ಸಂಪರ್ಕ ಸಾಧ್ಯ ಆದಮೇಲೆ ನಾನು ಅವ್ರು ಮಾತಾಡಿಸ್ತೀನಿ. ನಟರಾಜ್ ಗೌಡ್ರೆ, ಆರ್ ಎಸ್ ಎಸ್ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ನಾಯಕರ ಮಾತುಗಳು, ಕರಿಟೋಪಿ ಅಲ್ಲಿದೆಯಲ್ಲ ಬಾಯಿಲಿ, ಇದು ಒಂದು. ಇನ್ನೊಂದು ಕಡೆ ಆರ್ ಎಸ್ ಎಸ್ ನಿಂದನೆಯಲ್ಲಿಯೇ ಕಾಂಗ್ರೆಸ್ನ ವೋಟ್ ಬ್ಯಾಂಕ್ ತುಷ್ಟೀಕರಣ, ಒಂದಷ್ಟು ಜಾತಿಗಳನ್ನು ಓಲೈಸುವುದು, ಒಂದಷ್ಟು ಬೇರೆ ಧರ್ಮದವರನ್ನು ಮೆಚ್ಚಿಸುವುದು, ನಾವು ಆರ್ ಎಸ್ ಎಸ್ ವಿರೋಧ ಮಾಡ್ತಾ ಇದ್ದೀವಿ ಅಂತ ಹೇಳುವುದು, ಅಥವಾ ಎಸ್ ಸಿ, ಎಸ್ ಟಿ, ಒ ಬಿ ಸಿ ಇಂಥ ಜನಾಂಗಗಳಲ್ಲಿ ನೋಡಿದ್ರಾ ನಾವು ನಿಮ್ಮನ್ನೆಲ್ಲ ಕಾಲಾಂತರದಿಂದ ತುಳಿದವರನ್ನು ನಾವು ಹೆಂಗೆ ಟ್ರೀಟ್ ಮಾಡ್ತಾ ಇದ್ದೀವಿ ನೋಡಿದ್ರಾ ಅಂಥೇಳಿ ಮತ ಬ್ಯಾಂಕ್ ಗಟ್ಟಿಗೊಳಿಸುವಿಕೆಯಲ್ಲಿ ನಿಮ್ಗೆ ಆನಂದ ಇದೆಯಾ ಅಂತ? ನೋಡ್ರಿ, ಆರ್ ಎಸ್ ಎಸ್ 1925 ಶುರುವಾದರೂ ಕೂಡ ಯಾವುದೇ ರೀತಿಯ ಸ್ವತಂತ್ರ ಹೋರಾಟದಲ್ಲಿ ಭಾಗವಹಿಸ್ತಿಲ್ಲ. ಅವ್ರು ಕ್ಲೈಮ್ ಮಾಡಿದಾರಾ? ಡಿಡ್ ದೇ ಕ್ಲೈಮ್? ಸತ್ಯ. ಡಿಡ್ ದೇ ಕ್ಲೈಮ್? ನಾವು ಸ್ವತಂತ್ರ ನಾವು ತಂದುಕೊಟ್ಟಿದ್ದು ಕಾಂಗ್ರೆಸ್ ಅವರಲ್ಲ, ಗಾಂಧೀಜಿ ಅಲ್ಲ, ನಾನು ಡಿಡ್ ದೇ ಸೇ? ಅವ್ರು ಹೇಳ್ದಲ್ಲೇ ಇದ್ರು ಕೂಡ ಪ್ರತಿಯೊಂದು ಸಂಘ ಸಂಸ್ಥೆಗಳು
ಪ್ರತಿಯೊಂದು ರಾಜಮನೆತನಗಳು, ಪ್ರತಿಯೊಬ್ಬ ವ್ಯಕ್ತಿ ಕೂಡ ದೇಶಭಕ್ತಿಯಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಡ್ತಾ ಇರಬೇಕಾದ್ರೆ, ಪ್ರಾಣ ಕೊಡ್ತಾ ಇರಬೇಕಾದ್ರೆ, ಬೂಟ್ ಏಟ್ ತಿಂತಾ ಇರ್ಬೇಕಾದ್ರೆ, ಲಾಠಿ ಏಟ್ ತಿಂತಾ ಇರ್ಬೇಕಾದ್ರೆ, ಜೈಲು ವಾಸ ಅನುಭವಿಸ್ತಾ ಇರಬೇಕಾದ್ರೆ RSS ತಟಸ್ಥವಾಗಿತ್ತು, ಬ್ರಿಟಿಷರ ಪರವಾಗಿತ್ತು ಅಂತ ನಾನೇನು ಹೇಳ್ತಾ ಇಲ್ಲ. RSSನ ಹಿಂದೂ ಮಹಾಸಭಾ ಬ್ರಿಟಿಷರ ಪರವಾಗಿತ್ತು. ಸಾವರ್ಕರ್ ಖುದ್ದಾಗಿ ಹೇಳಿದರು, ಏನು ಕ್ವಿಟ್ ಇಂಡಿಯಾ ಮೂವ್ಮೆಂಟಲ್ಲಿ ಯಾರು ಭಾಗವಹಿಸಬೇಡಿ ಅಂತ ಹೇಳಿದರು. ಅದು ಅವ್ರಿಗೆ ಸೇರಿದ್ದು. ಆದರೆ ಅವತ್ತು ಯಾವತ್ತೂ ಕೂಡ ದೇಶದ ಹೋರಾಟದ ಪರವಾಗಿ ಇರಲಿಲ್ಲ. ನಂಬರ್ ಒನ್ ಇಲ್ಲ, 1925 ಸ್ಥಾಪನೆ ಆಯಿತು ಅಂತ ನೀವು ಹೇಳ್ತಿದ್ದೆ. ಕರೆಕ್ಟ್. ಅಲ್ಲಿಂದ ಆಚೆಗೆ ದೇಶಕ್ಕೆ ಸ್ವಾತಂತ್ರ್ಯ ಬರಲಿಕ್ಕೆ ಇದ್ದಂಥ ವರ್ಷಗಳು ಲೆಕ್ಕ ಹಾಕಿಬಿಟ್ರೆ ಹಾರ್ಡ್ಲಿ ಜಸ್ಟ್ 22 ಇಯರ್ಸ್. ನಿಜ. ಇದರ ಮಧ್ಯೆ RSS ಅನ್ನೋ ಲೇಬಲ್ ಅಲ್ಲದೆ, ಸಂಘ ಅನ್ನೋ ಒಂದು ಹೆಸರು ಅಲ್ಲದೆ, ಆ ಒಂದು ವೃಕ್ಷದ ಅಡಿಯಲ್ಲಿ ಅಲ್ಲದೆ ನಾನಾ ರೂಪದಲ್ಲಿ ಬೇರೆ ಬೇರೆ ಜನ ಫೈಟ್ ಮಾಡಿರಬಹುದು. RSS ಅನ್ನೋ ಹೆಸರಿರಲಿಲ್ಲ. ಎವೋ ಹ್ಯೂಮ್, ಅಲನ್ ಆಕ್ಟೇವಿಯನ್ ಹ್ಯೂಮ್ 1885 ಅಲ್ಲಿ ನಿಮ್ದು ಕಾಂಗ್ರೆಸ್ ಅಂತ ಮಾಡ್ಕೊಂಡ್ರು. ನಿಜ ಅಲ್ವಾ? ಹಾಗಾಗಿ ಕಂಪ್ಯಾರಿಟಿವ್ಲಿ ನಿಮ್ಗಿಂತ ಹೆಚ್ಚು ಕಡಿಮೆ ಒಂದು 7 ದಶಕ ಅಥವಾ ಒಂದು 5-6 ದಶಕ ಅವ್ರಿಗಿಂತ ನಿಮ್ಗೆ ಎಕ್ಸ್ಪೀರಿಯನ್ಸ್ ಜಾಸ್ತಿ ಇತ್ತು ಅಂತ ಮಾತ್ರಕ್ಕೆ ಅವ್ರಿರ್ಲಿಲ್ಲ ಇದನ್ನ ಬ್ರ್ಯಾಂಡ್ ಮಾಡುವುದರಲ್ಲಿ ನಿಮ್ ಹಿತಾಸಕ್ತಿ ಏನಿದೆ ಇಲ್ಲಿ? ಹಿತಾಸಕ್ತಿ ಅಲ್ಲ, ಒಂದು ದೇಶದಲ್ಲಿ ಒಂದು ಸತ್ಯ ಅನ್ನೋದು ಗೊತ್ತಾಗಬೇಕಾಗ್ತದೆ. RSS ಅನ್ನೋ ಒಂದು ಸಂಘ ಶುರುವಾಗಿ ಯಾವಾಗ ಉಚ್ಛ್ರಾಯ ಸ್ಥಿತಿ, ಸ್ವತಂತ್ರ ಹೋರಾಟದ ಉಚ್ಛ್ರಾಯ ಸ್ಥಿತಿ, ಅದು ಅಂತ ಸಮಯದಲ್ಲೂ ಕೂಡ ಅದು ಭಾಗವಹಿಸಲಿಲ್ಲ ಅನ್ನೋದು ಸತ್ಯ. ಸಂಘವೇ ಇರ್ಲಿಲ್ವಲ್ರಿ? ಇತ್ತಲ್ರಿ. 1857 ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಗೌಡ್ರೆ, ಕೇಳಿ. 1885 ನಿಮ್ದು ಬಂದಿರೋದು. ಈಗ ನಾವು ನೀವು ಸತ್ಯ ಹೇಳಕ್ಕೆ ಸ್ವಲ್ಪ ಇರೋದು ಒಪ್ಕೋಬೇಕು ನಾವು. 1925 ಶುರುವಾಯಿತು. 1947ವರೆಗೂ ಹೋರಾಟ ನಡೀತಾ ಇತ್ತು. ಇಡೀ ಪ್ರಪಂಚದಲ್ಲೇ ಅತ್ಯಂತ ದೊಡ್ಡ ಮಟ್ಟದಲ್ಲಿ ನಿರ್ಣಾಯಕವಾದಂತಹ ಸತ್ಯ, ಶಾಂತಿ, ಅಹಿಂಸೆಯಿಂದ, ಸತ್ಯಾಗ್ರಹದಿಂದ ಹೋರಾಟ ಮಾಡ್ತಾ ಇದ್ದು ಲಕ್ಷಾಂತರ ಜನ ಸೇರ್ತಾ ಇದ್ದಿದ್ದು. RS ಕಣ್ಣಿಗೆ ಬಟ್ಟೆ ಏನು ಕಟ್ಕೊಂಡು ಕೂತಿರ್ಲಿಲ್ಲ. RS ಸಂಘದವರು ಬಟ್ಟೆ ಕಣ್ಣಿಗೆ ಏನು ಕಟ್ಕೊಂಡು ಕೂತಿರ್ಲಿಲ್ಲ. ಆದರೂ ಕೂಡ ಭಾಗಿಯಾಗಲಿಲ್ಲ. ಇದಿರಲಿ ಸತ್ಯವಾದ ಸತ್ಯ. 1930ನಲ್ಲಿ ಉಪ್ಪಿನ ದಂಡಿ ಸತ್ಯಾಗ್ರಹದಲ್ಲಿ RSS ಭಾಗಿಯಾಗಿತ್ತ? ಇಡೀ ದೇಶದಲ್ಲಿ ಎಚ್ಚರಿಕೆ ಜ್ಞಾನ ಗೊತ್ತಿರಲಿಲ್ವಾ? ಒಬ್ಬ ಜನಸಾಮಾನ್ಯ, ಒಬ್ಬ ದಲಿತ, ಹಿಂದುಳಿದವ, ಅಲ್ಪಸಂಖ್ಯಾತ ಅದ್ರಲ್ಲಿ ಭಾಗವಹಿಸ್ತಾನೆ. RSS ಸಂಘಟನೆ ಅದು ಭಾಗವಹಿಸಿಲ್ಲ. ಇದು ಸತ್ಯ. ಯಾಕಂದರೆ ನಾನು ಅದು ದೂಷಣೆ ಮಾಡ್ತಾ ಇಲ್ಲ, ಕಟು ಸತ್ಯವನ್ನು ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ. ಒಂದು. ಎರಡನೇದೇನಾಯಿತು, ಅಂಬೇಡ್ಕರ್ ಅವರು ಸಂವಿಧಾನ ರಚನೆ ಮಾಡಿದ ಮೇಲೆ ಈ ಸಂವಿಧಾನ ನಮ್ಮದಲ್ಲ, ಇರೋದು ನಮ್ಮದೇನು ಇಲ್ಲ ಅಂತಂದ್ರು RSSನವರು. ನಿಮ್ಗೆ ಗೊತ್ತಿರಲಿ, ಅವರ ಮುಖವಾಣಿ ಪತ್ರಿಕೆ ಇತ್ತಲ್ಲ, ಆ ಪತ್ರಿಕೆಯಲ್ಲಿ ಬರೀತಾರೆ, ಈ ಸಂವಿಧಾನದಲ್ಲಿ, ಭಾರತ ಸಂವಿಧಾನದಲ್ಲಿ ಭಾರತೀಯತೆ ಏನೂ ಇಲ್ಲ ಅಂತ ಬರೀತಾರೆ. ಅಂದರೆ ಸಂವಿಧಾನವನ್ನು ಅವರು ಏನೂ ಇಲ್ಲ, ನಮ್ಮಲ್ಲಿ ಇದು ಸರಿ ಇಲ್ಲ ಅನ್ನೋ ಥರದಲ್ಲಿ ವಿಶ್ಲೇಷಣೆ ಮಾಡ್ತಾರೆ. ನಂಬರ್ 2. ನಂಬರ್ 3, ಈ ತ್ರಿವರ್ಣ ಧ್ವಜದಲ್ಲಿ, ಈ ತ್ರಿವರ್ಣ ಧ್ವಜ ದೇಶಕ್ಕೆ ಅಪಮಾನ, ಕಳಂಕ ಅಂತ ಹೇಳ್ತಾರೆ. 50 ವರ್ಷಗಳಾದರೂ ಕೂಡ ಆ ತ್ರಿವರ್ಣ ಧ್ವಜಕ್ಕೆ ಗೌರವ ಕೊಡಲ್ಲ. ತಾವು ಅದರ ಧ್ವಜಾರೋಹಣ ಮಾಡೋದಿಲ್ಲ. ಇದು ನಮ್ಗೆ ಗೊತ್ತಿರೋದು. ಇದೇನು ಅಂಕಿಅಂಶ ಸತ್ಯನೇ ಮಾತ್ರ ಇದೊಳಗೆ ಬರ್ತೀನಿ. ನೀವೇ ಒಂದು ಗ್ಯಾರಂಟಿ ಯೋಜನೆ ತಂದ್ರಿ. ಅಭಿಪ್ರಾಯ ಭೇದಗಳು ಸಹಜ, ನಿಜ, ಟೀಕೆ ಸಹಜ. ಕರೆಕ್ಟ್. ಇವತ್ತಿನ ಕಾಲದಲ್ಲಿ ಇವತ್ತಿಗೆ ಒಂದು ಚರ್ಚೆ ನಾನು ಮಾಡಿಬಿಡ್ತೀನಿ ಡಿಬೇಟ್. ಅದರಲ್ಲಿ ನಿಮ್ಮೊಂದಿಗೆ BJP ಅವರೊಂದಿಗೆ ಮಾಡಿದ್ದೀನಿ ನಾನು. ಕರೆಕ್ಟ್. ಇದೊಂದು 75 ವರ್ಷ ಕಳೆದ ಮೇಲೆ BJP ಅಂತ ಒಂದು ಪಕ್ಷ ಇತ್ತು. ಸಿದ್ದರಾಮಯ್ಯನವರು ಅವತ್ತು ಈ ಥರ 5 ಗ್ಯಾರಂಟಿ ಕೊಡೋಕೆ ವಿರೋಧ ಮಾಡಿಬಿಟ್ಟಿದ್ರು, ದೇಶ ವಿರೋಧಿ ಇದ್ರು. ಕ್ಯಾನ್ ಯು ಸೇ? ಅಭಿಪ್ರಾಯ ಭೇದ ಅವತ್ತಿನ ಕಾಲದ ಸಂವಿಧಾನ ರಚನೆ ಸಂದರ್ಭದಲ್ಲಿ ಆ ಮನುಷ್ಯನಿಗೆ ಅವನ ಅಭಿಪ್ರಾಯ ವ್ಯಕ್ತಪಡಿಸಕ್ಕೆ ಅವನಿಗೂ ಸ್ವಾತಂತ್ರ್ಯ ಇತ್ತು. ಸಂವಿಧಾನದಲ್ಲೇ ಬರ್ದಿತ್ತದನ್ನ. ನನಗೇನೋ ಸರಿ ಕಾಣಲಿಲ್ಲ ಇದು ಅಂತ ಆತ ಅಭಿಪ್ರಾಯ ವ್ಯಕ್ತಪಡಿಸಿರಬಹುದು. 75 ವರ್ಷ ಆದ್ಮೇಲೆ ನೀವು ಅದನ್ನ ಕೆಣಕ್ತಾ ಕೂತ್ರೆ ನೀವು? ಕರೆಕ್ಟ್. ನೀವು ಚೆನ್ನಾಗಿ ಹೇಳ್ತಾ ಇದ್ದೀರಿ, ಕರೆಕ್ಟಾಗಿ ಹೇಳ್ತಾ ಇದ್ದೀರಿ. 1942 ಕ್ಷಮಿಸಿ 1945 ಇರ್ಬೋದು, ಅಗ್ರಣಿ ಅನ್ನೋ ಒಂದು ಪತ್ರಿಕೆ, ಅದರ ಸಂಪಾದಕ ಬಂದು ನಾಥುರಾಮ್ ಗೋಡ್ಸೆ ಅನ್ನೋ ವ್ಯಕ್ತಿ. ಅದರೊಳಗೆ ಒಂದು ಚಿತ್ರ ಬರೀತಾರೆ. ಮಹಾತ್ಮ ಗಾಂಧಿ ಅವ್ರಿಗೆ 10 ತಲೆ ಇದೆ. ಒಂದು ತಲೆ ಬಂದು ಸುಭಾಷ್ ಚಂದ್ರ ಬೋಸು, ನೆಹರು, ರಾಜಾಜಿ, ಮೌಲಾನಾ ಆಜಾದ್, ಸರ್ದಾರ್ ವಲ್ಲಭಾಯ್ ಪಟೇಲು, ಈ ಥರ 10 ತಲೆಗಳು ಬರೀತಾರೆ ಅವ್ರಿಗೆ. ಅದನ್ನು ರಾವಣ ಅಂತ ಬಿಂಬಿಸ್ತಾರೆ. ಒಬ್ಬರು ಬಾಣ ಬಿಟ್ಟು ಹೊಡಿತಾ ಇರ್ತಾರೆ ಅದಕ್ಕೆ ರಾಮನಾಗಿ. ಯಾರು ಗೊತ್ತಾ? ಅದು ಸಾವರ್ಕರ್. ಇದು ಅಗ್ರಣಿ ಪತ್ರಿಕೆಯಲ್ಲಿ ನಾಥುರಾಮ್. ಅಂದರೆ ಇಲ್ಲ, ನಾನು ಈಗ ಹೇಳ್ತೀನಿ, ದ್ವೇಷ ಅನ್ನೋದು ಸ್ವತಂತ್ರ ಹೋರಾಟ ನಿಮಗೆ ಕಾಣ್ತಾ ಇಲ್ಲ. ಮಹಾತ್ಮ ಗಾಂಧಿ ಹತ್ಯೆಗೆ ನಿಮ್ಮ ಪ್ರಯತ್ನ, ಪ್ರಚೋದನೆ ಇದೆ. ಮಹಾತ್ಮ ಗಾಂಧಿ ಹತ್ಯೆಗೆ ನಿಮ್ಮ ಪ್ರಯತ್ನ ಮತ್ತೆ ಪ್ರಚೋದನೆ ಇದೆ. ಸ್ವತಂತ್ರ ಹೋರಾಟಗಾರ ನಿಮಗೆ ಕಾಣ್ತಾ ಇಲ್ಲ. ವಿಜೇಂದ್ರ ಅವರೇ, ಈಗ ನಿಮಗೆ ಮಾತೃ ಸಂಸ್ಥೆ ರೀತಿ ಅದನ್ನು ಪರಿಗಣಿಸ್ತೀರಿ, ತಾಯಿ ಭಾವನೆಯಿಂದ RSS ನೀವು ಕನ್ಸಿಡರ್ ಮಾಡ್ತೀರಿ, ನೀವು ಈ ಮನುವಾದವನ್ನು, ಮನುಸ್ಮೃತಿಯನ್ನು ಬೆಂಬಲಿಸ್ತೀರಿ, ಅಶಾಂತಿಯನ್ನು ಮೂಡಿಸೋದ ಕಡೆ ನಿಮಗೆ ಗಮನ ಇದೆ. ಇತರೆ ಜಾತಿಗಳವ್ರನ್ನ ಮುಂದೆ ಬಿಟ್ಟುಬಿಟ್ಟು
ಹಿಂದೆ ಬ್ರಾಹ್ಮಣ ಲೀಡರ್ಗಳು ಅವರು ಇವರೆಲ್ಲ ಹಿಂದೆ ನಿಂತ್ಕೊಂಡು ಆ ಅಮಾಯಕರನ್ನ ಬಲಿ ಹಾಕ್ತೀರಿ ನೀವು, ಹಿಂದೂ ಮುಸ್ಲಿಂ ದೇಶ ಬಿತ್ತೀರಿ, ಇದು ಒಂದು ಭಾಗ. ಇದನ್ನು ಬ್ಯಾನ್ ಮಾಡಿಬಿಡ್ಬೇಕು. ದೊಣ್ಣೆ ಹಿಡ್ಕೊಂಡು ಹಿಂಗೆ ಹೋದರೆ ಬೇರೆಯವ್ರನ್ನ ಬಿಟ್ಬಿಡ್ತಾರಾ? ಪ್ರಿಯಾಂಕರ್ಗೆ ಮಾತು ಇದೇ ಥರ ದೊಣ್ಣೆ ತೊಗೊಂಡು ಬೇರೆಯವರೆಲ್ಲ ಬಂದುಬಿಟ್ರೆ ಬಿಟ್ಬಿಡ್ತಾರಾ? ಚಾಕು ಇಟ್ಕೊಳ್ಳಿ, ಕತ್ತಿ ಇಟ್ಕೊಳ್ಳಿ, ತ್ರಿಶೂಲ ಇಟ್ಕೊಳ್ಳಿ, ಈ ಮಾತೆಲ್ಲ ಯಾಕೆ ಬರ್ತವೆ ಅಂತ ಒಂದು ಕ್ವಶನ್ ಇಲ್ಲಿ. ಸರ್ 1925 ಸೆಪ್ಟೆಂಬರ್ 27ನೇ ತಾರೀಕು ಒಂದು ಶುರುವಾದಂಥ ಒಂದು ಸಂಘಟನೆ ಇವತ್ತಿಗೆ 100 ವರ್ಷ ಆಗಿದೆ. ಈಗ ತಾವಾಗಲೇ ಹೇಳಿದ್ರಿ, ನೆಹರು ಅವ್ರು ಬ್ಯಾನ್ ಮಾಡಿದರು, ಇಂದಿರಾ ಗಾಂಧಿ ಅವ್ರು ಬ್ಯಾನ್ ಮಾಡಿದರು, ರಾಜೀವ್ ಗಾಂಧಿ ಅವ್ರು ಬ್ಯಾನ್ ಮಾಡಿದರು, ಇದೆಲ್ಲ ತಾವು ಆವಾಗಲೇ ಹೇಳಿದ್ರಿ. ಸೊ ಇಷ್ಟು ವರ್ಷ ನಡ್ಕೊಂಡು ಬಂದಂಥ ಸಂಘಟನೆ ಇಡೀ ಪ್ರಪಂಚದಲ್ಲೇ ಯಾವುದಾದ್ರೂ ಒಂದು ಸಂಘಟನೆ ಇದೆಯಾ ಸರ್? RSS ಬಿಟ್ಟು ಬೇರೆ ಯಾವ್ದಾದ್ರು ಸಂಘಟನೆ ಕಂಟಿನ್ಯೂಸ್ 100 ವರ್ಷ ನಡೆಸಿದೆ? ಅಷ್ಟೇ ಯಾಕೆ ಇವರೇ ನಮ್ಮ ಕಾಂಗ್ರೆಸ್ ಹೋಗ್ತಾರೆ ಹೇಳಿ, ಅವ್ರದ್ದೇ ಒಂದು ಸೇವಾದಳ ಅಂತ ಪ್ರಾರಂಭ ಆಯಿತು ಆ ಟೈಮಲ್ಲಿ. ನನಗೆ ಎಕ್ಸಾಕ್ಟಾಗಿ ಡೇಟ್ ನೆನಪಿಲ್ಲ, ಒಂದು 25-30 1930 ಸ್ಟಾರ್ಟ್ ಆಯಿತು. ಇವತ್ತೇನಾಗಿದೆ? ಅದು ಕಾಂಗ್ರೆಸ್ ಸೇವಾದಳ ಆಗಿದೆ ಇವತ್ತಿಗೆ. RSS BJP ಸೇವಾದಳ ಆಗಿಲ್ವಾ? ಬಿಜೆಪಿ ಸೇವಾದಳ ಅಲ್ಲ. ಹೌದಾ? RSS ನೋಡಿ, ಹೌದು, ನಿಜ ಇದು. RSS ಸರಿಯಾಗಿ ಮಾತಾಡ್ಬೇಕು ನೀವು. RSS ಕರೆಕ್ಟಾಗಿ ಮಾತಾಡ್ಬೇಕು. ರಮಾಕಾಂತ್ ಸರ್, ಒಂದೇ ನಡೆದ ಮುಖ ನೀವು. RSS ನೋಡಿ, ನಾನು ಹೇಳ್ತೀನಿ ಒಂದು ನಿಮಿಷ. ನೋಡೋ ಜನ ಆದ್ರೂ ನಮ್ಮಂಗೆ ಹೇಳ್ಬೇಕು ನಾನು ನೋಡೋ ವಿಜಯ್ ಜನರು ಕೇಳ್ತಾ ಈಗ RSS ಬೇರೆ, BJP ಬೇರೆ ನೀವು. ರಮಾಕಾಂತ ಸರ್, ಈಗ ಮೊನ್ನೆ ಕೂಡ ತಾವೇ ತಮ್ಮ ಟಿವಿಗಳಲ್ಲಿ ತೋರಿಸಿದ್ರಿ, ಇದೇ DK ಶಿವಕುಮಾರ್ ಹೇಳಿದ್ರು ನಾನು RSS ಸ್ವಯಂ ಸೇವಕ ಅಂತ ಹೇಳಿ. ಅಂದ್ರೆ ತಾವು ಅರ್ಥ ಮಾಡ್ಕೋಬೇಕು, ಕಾಂಗ್ರೆಸ್ ಬರೀ ಬಿಜೆಪಿ ಅಷ್ಟೇ ಅಲ್ಲ RSSಗೆ ಹೋಗೋರು, ಕಾಂಗ್ರೆಸ್ ಅಲ್ಲೂ ಕೆಲವೊಬ್ರು ಇದ್ದಾರೆ ನಾಯಕರುಗಳು, ಅವರು ಅದನ್ನ ಪಾಲನೆ ಮಾಡ್ತಾರೆ. ಸರ್ RSS ಏನು ಸರ್ ಸಿಂಪಲ್, ಅವತ್ತು ಅಜೆಂಡಾ ಏನು? ವ್ಯಕ್ತಿ ನಿರ್ಮಾಣದಿಂದ ರಾಷ್ಟ್ರ ನಿರ್ಮಾಣ ಅಂತ ಹೇಳಿ. ಸೊ ಈಗಾಗಲೇ ತಮಗೆ ಗೊತ್ತಿದೆ, ಇದೇ ನೆಹರು ಅವರ ಒಂದು ಸಂಪುಟದಲ್ಲಿ ಶ್ಯಾಮ ಪ್ರಕಾಶ್ ಮುಖರ್ಜಿ ಅವರು ಸಚಿವರಾಗಿದ್ರು, ದೀನ್ ದಯಾಳ್ ಉಪಾಧ್ಯಾಯ ಅವರು ಸಚಿವರಾಗಿದ್ರು, ಅವರೆಲ್ಲ RSS ಮೂಲದವ್ರೆ. ಇತ್ತೀಚಿನ ದಿನಗಳಲ್ಲಿ ನೀವು ನೋಡ್ಕೊಳ್ಳೋದಾದ್ರೆ ಅಜಾತ ಶತ್ರು ವಾಜಪೇಯಿ ಅವರು, ಅವರ ನಿರ್ಮಾಣ ಮಾಡಿದ್ದು RSS. ಈಗ ನಾವು ನೋಡ್ತಾ ಇದ್ದೀವಿ, ನರೇಂದ್ರ ಮೋದಿ ವಿಶ್ವ ಮೆಚ್ಚಿದ ನಾಯಕ ನರೇಂದ್ರ ಮೋದಿ ಅವರು ಕೂಡ RSS, ಅಮಿತ್ ಶಾ ಕೂಡ RSS, ರಾಜನಾಥ್ ಸಿಂಗ್ ಕೂಡ ಅವರ RSS. ಎಲ್ಲರೂ ಸ್ವಯಂ ಸೇವಕರು ಸ್ವಾಮಿ. ಎಲ್ಲ ಯಾವತ್ತೂ ಕೂಡ ನೋಡಿ ಸರ್, ದೊಣ್ಣೆ ಹಿಡ್ಕೊಂಡು ಹೋದ್ರು ಇನ್ನೊಂದು ಅಂತ ಹೇಳಿ ಏನು ಪ್ರಿಯಾಂಕಾ ಖರ್ಗೆ ಅವರು ಆರೋಪ ಮಾಡ್ತಾ ಇದ್ದಾರೆ. ನಾನು ಅವ್ರಿಗೆ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ ಸರ್, ತಾವು ಇದೇ ಮದ್ದೂರಲ್ಲಿ ಒಂದು ಗಲಾಟೆ ಆಯ್ತಲ್ಲ ಸರ್, ನಮ್ಮ ಹಿಂದೂಗಳ ಗಣೇಶನ ಮೇಲೆ ಕಲ್ಲು ತೋರಿದ್ರಲ್ಲ ಸರ್, ಇದ್ರ ಬಗ್ಗೆ ಪತ್ರನೇ ಬರಲಿಲ್ಲಲ್ಲ ಸರ್? ಯಾಕೆ ಹಿಂದೂಗಳಂದ್ರೆ ನಿಮ್ಗೆ ಆಗೋದಿಲ್ವಾ ಸರ್ ಖರ್ಗೆ ಅವರೇ? ಬರೀ ನಿಮಗೆ ಮುಸ್ಲಿಂ ಅವರಷ್ಟೇ ಕಾಣೋದಾ? ಆಯ್ತಪ್ಪ, ನೀವು ಮುಸ್ಲಿಂ. ಒಂದು ನಿಮಿಷ ಬಾ ನಟರಾಜ್ ಗೌಡ್ರೆ, ತಾವು ಮಾತಾಡ್ಬೇಕಾದ್ರೆ ನಾನು ಏನು ಮಾತಾಡಿಲ್ಲ. ಈಗ ಒಂದು ಇಷ್ಟು ಹೇಳಿದ್ರಲ್ಲ ಇವರು ಬ್ರಿಟಿಷ್ ಅವರಿಗೆ ಇವರು ಏನು ಸ್ವತಂತ್ರಕ್ಕೆ ಹೋರಾಡಿಲ್ಲ, BJP ಅವರು RSS, ಇದೊಂದು ಸ್ಟ್ಯಾಂಡರ್ಡ್ ಸ್ಟೇಟ್ಮೆಂಟ್ ಆಗ್ಬಿಟ್ಟಿದೆ ಸರ್ ಕಾಂಗ್ರೆಸ್ ಅವ್ರಿಗೆ. ಈಗ ಯಾಕೆ ಸರ್ ನಿಮ್ಮ ಅಜ್ಜ ಹೋರಾಡಿಲ್ವಾ ಸರ್ ಸ್ವತಂತ್ರಕ್ಕೆ? ನಮ್ಮ ಅಜ್ಜ ಹೋರಾಡಿಲ್ವಾ ಸರ್? ಓಡಾಡಿದೆ ಸರ್, ಎಲ್ಲರೂ ಹೋರಾಡಿದ್ದಾರೆ ಸರ್. ಇವ್ರೇನು ಅಂದ್ರೆ ಅದೊಂದು ಹೇಳ್ತಾರೆ, ಎಲ್ಲೇ ಹೋದ್ರು ಅದೊಂದು ಸ್ಟ್ಯಾಂಡರ್ಡ್ ಸ್ಟೇಟ್ಮೆಂಟ್. BJP ಅವರು ಒಬ್ರು ಸತ್ತಿಲ್ಲ. ಸರ್ BJP ಹುಟ್ಟಿದೆ 1980, ತಮಗೂ ಗೊತ್ತಿದೆ. ಇನ್ನೊಂದು ಅವತ್ತಿನ ದಿನಕ್ಕೆ ತಾವು ತಮ್ಮ ಈಗ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಫೋಟೋಗಳು ಸಿಗ್ತದೆ. ಬ್ರಿಟಿಷ್ ಅವರ ಮೌಂಟ್ ಬ್ಯಾಟನ್ ಜೊತೆಗೆ ಆಕೆಗೆ ಸಿಗರೇಟಿಗೆ ಬೆಂಕಿ ಹಚ್ತಿದ್ದಾರು, ಅವರು ಬೂಟ್ ನೆಕ್ತಿದ್ದಾರು ಅಂತ ಹೇಳಿ ಜನಕ್ಕೆ ಗೊತ್ತಿದೆ. ನಮ್ಮ ನಟರಾಜ್ ಗೌಡ್ರೆ ನೆಹರು ಅವ್ರು ಹಚ್ತಾರ್ರಿ, ನೆಹರು ಅವ್ರಿಗೆ ಬೆಂಕಿ ಹಚ್ತಾ ಇದಾರೆ. ನಾಚಿಕೆ ಆಗಬೇಕು ನಟರಾಜ್ ಗೌಡ್ರೆ, ನಾಚಿಕೆ ಆಗಬೇಕು. ಬ್ರಿಟಿಷ್ ಹೆಣ್ಮಕ್ಳಿಗೆ ಸಿಗರೇಟಿಗೆ ಬೆಂಕಿ ಹಚ್ತಾ ಇದಾರೆ, ಬೂಟ್ ನೆಕ್ಕೋ ಮನಸ್ಥಿತಿ, ಆವಾಡಿಗರ ದೇಶ ಅಂತ ಹೇಳದಂತವ್ರು ತಾವುಗಳು. ನಾಚಿಕೆ ಆಗಬೇಕು ನಟರಾಜ್ ಗೌಡ್ರೆ, ನೀವು ಅಂತ ಅನ್ಬೇಡಿ ದಯವಿಟ್ಟು. ನಾನು ಆಗ್ಲೇ ಹೇಳಿದೆ, ಈ ದೇಶ ಕಟ್ಟಿದ್ದು ಈ ದೇಶದ ಜನರು, ಈ ದೇಶದ ಜನರಿಂದ ಈ ದೇಶ ಕಟ್ಟಿದೆ. ಆವಾಡಿಗರ ದೇಶ ಅಂತ ಹೇಳಿ ಇವತ್ತು ದೇಶ ಮೆಚ್ತಾ ಇದೆ ನಟರಾಜ್ ಗೌಡ್ರೆ. ಸುಮ್ಮನೆ ನೋಡಿ, ಮನಸ್ಸಲ್ಲಿ ಒಂದು ಮಾತಾಡ್ಬೇಡಿ ದಯವಿಟ್ಟು. ಈ ದೇಶದ ಪ್ರತಿಯೊಂದು ನೋಡ್ತಾ ಇದೆ. ಒಂದು ನಿಮಿಷ ನಾನು ವೇಣುಗೋಪಾಲ್ ಅವ್ರನ್ನ ಮಾತಾಡ್ಸ್ಬಿಡ್ತೀನಿ. ವೇಣುಗೋಪಾಲ್ ಅವ್ರ ಒಂದೊಂದು ಜೆನ್ಯೂನ್ ಕ್ವಶನ್ ಇದೆ. ನಾನು ಎಷ್ಟು ಸಾಧ್ಯವಾಗಿರುತ್ತೋ ಅಷ್ಟರ ಮಟ್ಟಿಗೆ ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್ ಇಟ್ಕೊಂಡೇ ಮಾತಾಡೋಣ ಅಂತ. ಈ RSS ಬರುವುದಕ್ಕೆ ಮುಂಚೆ ಇದೇ ಕಾಂಗ್ರೆಸ್ಸಲ್ಲೇ, ಇದೇ 1885 ಶುರುವಾಯಿತಲ್ವಾ, ಇದೇ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಅಂತ ಬಂದಾಗ ಇದೇ ಕಾಂಗ್ರೆಸ್ನಲ್ಲಿಯೇ ಅನೇಕರಿದ್ದಂಥವರು ಆಮೇಲೆ RSSಗೆ ಬಂದರು ಅಂತ ಅಭಿಪ್ರಾಯ ಭೇದಗಳು, ನಾಯಕತ್ವದ ಬಗ್ಗೆ ಅಸಮಾಧಾನಗಳು. ಗಾಂಧೀಜಿ ಲೀಡರ್ಶಿಪ್ ಇಷ್ಟ ಇಲ್ಲಪ್ಪ, ಇವತ್ತಿಗೆ ಒಂದಷ್ಟು ಜನಕ್ಕೆ ಮೋದಿ ಲೀಡರ್ಶಿಪ್ ಇಷ್ಟ ಇರಬಹುದು, ಒಂದಷ್ಟು ಜನಕ್ಕೆ ಮೋದಿ ಲೀಡರ್ಶಿಪ್ ಇಷ್ಟ ಇಲ್ಲದೆ ಇರಬಹುದು, ಯಾರೋ ಬೇರೆ ಪಕ್ಷಕ್ಕೆ ಹೋಗ್ಬಿಡ್ತಾರೆ. ಹಾಗಂದು ಮಾತ್ರ ಅವ್ರ ಕೊಡುಗೆನೇ ಇಲ್ಲ ಅಂತ ನಾನು ಮಾತಾಡೋಕ್ಕಾಗುತ್ತಾ? ಕಾಂಗ್ರೆಸ್ಸಲ್ಲಿ ಇದ್ದವರೇ ಆಮೇಲೆ RSS ಮಾಡಿರಬಹುದು, ಜನಸಂಘ ಮಾಡಿರಬಹುದು, ಆಮೇಲೆ ದೊಡ್ಡ ಮಟ್ಟಕ್ಕೆ ಬೆಳೆದಿರಬಹುದು. ಅಂದಾಗ ಈ ಸ್ವಾತಂತ್ರ್ಯ ಹೋರಾಟದ ಪಾಲುದಾರಿಕೆ ನನ್ನೊಬ್ಬನದು ಮಾತ್ರ ಅಂತ ಕಾಂಗ್ರೆಸ್ ಕ್ಲೈಮ್ ಮಾಡಬಹುದಾ ಅಂತ? ನಾನೊಬ್ಬನೇ ಹಕ್ಕುದಾರ ಅದಕ್ಕೆ ಅಂತ ಸರ್. ಈಗ ಭಾರತೀಯ ಜನತಾ ಪಾರ್ಟಿಯ ಶ್ಯಾಮಾ ಪ್ರಸಾದ್ ಮುಖರ್ಜಿ ಇರ್ಬೋದು, ಕಾಂಗ್ರೆಸ್ನ ಮಂತ್ರಿಮಂಡಲದಲ್ಲಿ ಇದ್ದವರು ಸರ್. ಅವತ್ತು ಅವರು ಆ ಕಾಂಗ್ರೆಸ್ನ ರಾಷ್ಟ್ರೀಯ ನೀತಿಯ ವಿರುದ್ಧ ಹೋಗಿ ಅವರು ಕಾಶ್ಮೀರದ ಒಂದು ಹೋರಾಟದಕ್ಕೋಸ್ಕರ ಅವರು ಅದನ್ನು
ರಾಜೀನಾಮೆ ಕೊಡ್ತಾರೆ, ಆಚೆ ಬರ್ತಾರೆ ಸರ್. ಈ ಥರದ ಅನೇಕ ಘಟನಾವಳಿಗಳಿದೆ. ಇದು ಅರುಣಾ ಆಸಿಫ್ ಅಲಿ ಅವ್ರ ಮನೆಗೆ, ಅರುಣಾ ಆಸಿಫ್ ಅಲಿ ಯಾರ ಮನೇಲಿ ಇದ್ರು ಸರ್? ಸಂಘದ ಪ್ರಚಾರಕರು, ಸಂಘದ ಕಾರ್ಯವಾರ ಮನೇಲಿ ಇದ್ರು. ಅವರು ಅವ್ರ ಮನೆಯಲ್ಲಿ ಪ್ರೊಟೆಕ್ಷನ್ನ ತಗೊಂಡ್ರು. ಈ ಥರದ ಸರ್ ಅನೇಕ ಘಟನಾವಳಿಗಳು. ಈಗ ಒಂದು ನಾನು ಕಳೆದ ಡಿಬೇಟಲ್ಲೂ ಹೇಳಿದ್ದೆ, ಹೇಮಂತ್ ಕಾಲಾಣಿ ಅಂತ ಒಬ್ಬ ಸ್ವಯಂ ಸೇವಕ ಸರ್. ಅವನು ಬ್ರಿಟಿಷರ ಒಂದು ಏನು ಕ್ವಿಟ್ ಇಂಡಿಯಾ ನಡೀತಿದ್ದಾಗ ಬ್ರಿಟಿಷರು ಆ ಇದನ್ನ ತಡಿಬೇಕೋಸ್ಕರ ಅಂತ ಒಂದು ರೈಲಿನಲ್ಲಿ ಒಂದು ಬ್ರಿಟಿಷ್ ಸೈನಿಕರನ್ನ ಕಳಿಸ್ತಾ ಇರ್ತಾರೆ. ಆಗ ಈತ ಹೋಗಿ ಆ ರೈಲ್ವೆ ಟ್ರ್ಯಾಕ್ನ ಫಿಶ್ ಇರ್ತದಲ್ಲ ಸರ್, ಅದನ್ನ ತೆಗಿತಾನೆ ಸರ್. ಅದನ್ನ ಬ್ರಿಟಿಷ್ ಅಧಿಕಾರಿಗಳು ಅವನ್ನ ಹಿಡಿತಾರೆ, ಅವನಿಗೆ ಮರಣದನ್ನೇ ಕೊಡ್ತಾರೆ ಸರ್. ಇವನು ಸ್ವಯಂ ಸೇವಕ ಅಲ್ಲ ಸರ್, ಇವನು RSS ನವನಲ್ವಾ ಸರ್? ಬಟ್ ಇಲ್ಲಿ ಈ ತರದ ವೇಣುಗೋಪಾಲ್ ಅವರೇ, ಬಲಿದಾನ RSS ಬಗ್ಗೆ ಬಂದಿದ್ದೇನು ಗೊತ್ತಾ? ಸ್ವಾತಂತ್ರ್ಯ ಹೋರಾಟ ಸಂಗ್ರಾಮ ಅನ್ನೋ ವಿಚಾರ ಬಂದಾಗ RSS ಸಂಘವಾಗಿ ನಾನು ಇದರಲ್ಲಿ ಪಾಲ್ಗೊಳ್ಳಲಾರೆ, ಆದರೆ ಇಂಡಿವಿಜುವಲಿ ಯಾರಾದರೂ ಈ ಹೋರಾಟಗಳಲ್ಲಿ ಪಾಲ್ಗೊಳ್ಳುವುದಿದ್ದರೆ ನಾನು ಅದನ್ನು ತಡೆಯಲಾರೆ. ಈ ಮಾತು ಸುಳ್ಳ? RSS ಇಂದ ಬಂದಿದ್ದು? ಇಲ್ಲ ಸರ್. ಪರಮ ಪೂಜ್ಯನೀಯ ಹೆಡ್ಗೇವಾರ್ ಅವರೇ ಸಂಘದ ಇದರಲ್ಲಿ ಏನಂತ ಹೇಳಿದ್ರು, ಆಸ್ ಅ ಆರ್ಗನೈಸೇಷನ್ ಕರೆಕ್ಟ್, ವಿ ವಿಲ್ ನಾಟ್ ಟೇಕ್ ಪಾರ್ಟ್ ಇನ್ ಇಂಡಿವಿಜುವಲ್, ಬಟ್ ನಿಜ ಅಲ್ವಾ? ಕಾಂಗ್ರೆಸ್ ಅವರು ಹೇಳ್ತಾರೆ ಎವ್ರಿಬಡಿ ಹ್ಯಾಸ್ ದ ರೈಟ್. ಅದನ್ನೇ ನೀವು ಇಂಗ್ಲಿಷ್ ಅಲ್ಲಿ ಹೇಳ್ತಿರೋದು, ನಾನು ಕನ್ನಡದಲ್ಲಿ ಹೇಳ್ತಾ ಇದ್ದೀನಿ ವೇಣುಗೋಪಾಲ್ ಅವರೇ. ಸಂಘವಾಗಿ ನಾನು ಬರಲ್ಲ, ಸಂಘದವ್ರು ಯಾರಾದ್ರೂ ಪಾರ್ಟಿಸಿಪೇಟ್ ಮಾಡ್ತೀವಿ ಅಂತ ನಾವು ತಡೆಯಲ್ಲ ಅಂತ. ಅಲ್ಲ, ಅಲ್ಲಿ ಏನಾಗಿತ್ತು ಸರ್ ಅವತ್ತಿನ ಹೋರಾಟದಲ್ಲಿ, ನಿಮಗೆ ಈ ಏನು ಭಾರತ ಇವ್ರದ್ದು ಯಾವುದು ಇದೇ ಕಾಂಗ್ರೆಸ್ನವರು ಪೂರ್ಣ ಸ್ವರಾಜ್ಯಕ್ಕೆ ಹೋರಾಟ ಮಾಡಿದವ್ರು ಎಷ್ಟು ಜನ? ಗಾಂಧೀಜಿಯವರು ಪೂರ್ಣ ಸ್ವರಾಜ್ಯಕ್ಕೆ ಹೇಳಿದ್ರ? ಇಲ್ಲ. ಇದೇ ತರದ ದ್ವಂದ್ವಗಳಿದ್ವು. ಆದ ಕಾರಣ ರಾಷ್ಟ್ರೀಯ ಸ್ವಯಂ ಸೇವಕ ಏನಂತೂ ನಾವು ಪಾಲ್ಗೊಳ್ಳೋಣ. ಈಗ ಪರಮ ಪೂಜ್ಯನೇ ಹೆಡ್ಗೇವಾರ್ ಅವರೇ ಜಂಗಲ್ ಸತ್ಯಾಗ್ರಹದಲ್ಲಿ ಇದ್ರು. ಈ ತರದ ಅನೇಕ, ಈಗ ಇವ್ರು ಹೇಳಿದ್ರಲ್ಲ ಸರ್, ಇದನ್ನು ನೀವು ಯಾರು ನಮ್ಮ ಈಗ ನಟರಾಜ್ ಸರ್ ಹೇಳ್ದಂಗೆ ಅನೇಕ ಘಟನಾವಳಿಗೆ ಅವರು ಮರ್ತೋಗಿದ್ದಾರೆ ಅಥವಾ ಅವರು ಬೇಕಂತೆ ಅವ್ರು ಹೇಳ್ತಾ ಇಲ್ಲ. ಆದ ಕಾರಣ ಅವರು ಇದನ್ನ ಪರಮ ಪೂಜ್ಯನ ಹೆಡ್ಗೇವಾರ್ ಅವರೇ ತಿಳಿಸಿರೋದು. ಯಾಕೆಂದ್ರೆ ಕಾಂಗ್ರೆಸ್ನಲ್ಲಿದ್ದ ದ್ವಂದ್ವ ನಿಲುವು, ಪೂರ್ಣ ಸ್ವರಾಜ್ಯ ಕೇಳಲಿಲ್ಲ, ಗಾಂಧೀಜಿನೂ ಕೇಳಲಿಲ್ಲ, ನಾವು ಕೇಳಿದ್ದು ಪೂರ್ಣ ಸ್ವರಾಜ್ಯ. ಹಾಗಾಗಿ ಈ ಒಂದು ಭಿನ್ನ ಏನು ದ್ವಂದ್ವ ನಿಲುವುಗಳಿತ್ತು. ಆದ ಕಾರಣ ನಾವು ಆಸ್ ಅನ್ ಆರ್ಗನೈಸೇಷನ್ ವಿ ವಿಲ್ ನಾಟ್ ಟೇಕ್ ಪಾರ್ಟ್, ಬಟ್ ಆಸ್ ಅನ್ ಇಂಡಿವಿಜುವಲ್ ಎವ್ರಿಬಡಿ ಹ್ಯಾಸ್ ದ ರೈಟ್. ಆ ಥರ ಪರಮ ಪೂಜನೀಯ ಹೆಡ್ಗೇವಾರ್ ಅವರು ಮಾತಾಡ್ತಾ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿಸ್ತಾ ಇದ್ದೀನಿ. ನಟರಾಜ್ ಗೌಡ್ರೆ, ಈಗ ಇವತ್ತಿನ ಕಾಲಕ್ಕೆ ಬಂದ್ಬಿಡೋಣ. ನಾನು ಆಯ್ತು, ಸ್ವಾತಂತ್ರ್ಯ ಸಂಗ್ರಾಮ, ಬಾಬ್ರಿ ಮಸೀದಿ, ಗಾಂಧಿ ಹತ್ಯೆ, ಗೋಡ್ಸೆ, ಬಾಣ ಬಿಟ್ಟಿದ್ದು, ತಲೆ ಮಾಡಿದ್ದು ಕೇಳಿಬಿಟ್ಟಿದ್ದೀವಿ. ಸ್ವಾತಂತ್ರ್ಯ ಅಂತ ಬಂದ ಮೇಲೆ, ಸಂವಿಧಾನ ರಚನೆ ಆದ ಮೇಲೆ, ಸಂವಿಧಾನ ರಚನೆಯಲ್ಲಿಯೂ ಕೂಡ ಅಂಬೇಡ್ಕರ್ ಅವರ ನೇತೃತ್ವ ಇದ್ದಿರಬಹುದು. ಆ ರಚನಾ ಮಂಡಳಿಯಲ್ಲಿ, ಸಭೆಯಲ್ಲಿ ಬಹಳಷ್ಟು ಜನರ ಇನ್ಕ್ಲೂಸಿವ್ ಎಲ್ಲ ತುಂಬ ಜನ ಇದ್ದಾರೆ. ಒಂದು ವರ್ಲ್ಡ್ ಕಪ್ಪನ್ನು ಒಬ್ಬನ ಸಾರಥಿಯಲ್ಲಿ ನಾವು ಕ್ರಿಕೆಟ್ ಗೆದ್ದುಬಿಟ್ಟು ಮಾತ್ರಕ್ಕೆ ಅವನೊಬ್ಬನೇ ನಾವು ಇದ್ದಾನೆ ಅಂತ ಹೇಳೋಕ್ಕಾಗಲ್ಲ. ಉಳಿದ 10 ಜನನೂ ಆಟ ಆಡಿರ್ತಾರಲ್ಲ, ಇರಲಿ. ಇದು ನಂದು ಇಲ್ಲಿ ರಾಜ್ಯಕ್ಕೆ ಒಂದು ಪ್ರಶ್ನೆ ಏನು ಅಂತ ಹೇಳಿದ್ರೆ, ಇವತ್ತಿಗೆ ನೀವು ಮನುಸ್ಮೃತಿನ ಯಾಕೆ ಕೋಟ್ ಮಾಡ್ತೀರಾ? ಇವತ್ತಿಗೆ ನೀವು ಹಿಂದೂ ಮುಸ್ಲಿಂ ಅಂತೀರಾ, ಇವತ್ತು ಶ್ರೇಣೀಕರಣ ವ್ಯವಸ್ಥೆ ಬಗ್ಗೆ ನೀವು ಮಾತಾಡ್ತೀರಾ, ಚಾತುರ್ವರ್ಣದ ಬಗ್ಗೆ ಮಾತಾಡ್ತೀರಾ. ಅಂದರೆ ಅಂಬೇಡ್ಕರ್ ವಿರಚಿತ ಸಂವಿಧಾನದ ಕಾನೂನುಗಳು, ನ್ಯಾಯ, ನಿಷ್ಠೆ, ತತ್ವಗಳ ಬಗ್ಗೆ ಕಾಂಗ್ರೆಸ್ನವ್ರಿಗೇನೆ ಪುಕ್ಲಾಗಿ ಮಾತಾಡ್ತಾ ಇದ್ದೀರಿ ನೀವು. ನಿಮ್ಗೆ ಅದ್ರ ಬಗ್ಗೆ ಹೆದರಿಕೆ ಇದೆ. ಕಾನೂನಿದೆ, ಒಬ್ಬನ ಯಾರೋ ಜಾತಿ ನಿಂದನೆ ಬಿಡಲ್ಲ, ಮಹಿಳೆಗೆ ಶೋಷಣೆ ಮಾಡಿದ್ರೆ ಬಿಡಲ್ಲ, ಯಾವುದೋ ಜಾತಿಯಲ್ಲೇ ನೀನು ಆ ಜಾತಿ ನೀನು ಜಾತಿ ಅಂತ ಹೇಳಿದ್ರೆ ಬಿಡಲ್ಲ ಅಂತ ಹೇಳಿದ ಮೇಲೆ ಯಾವ ವಿಚಾರಧಾರೆಗಳನ್ನ ನೀವು ಕೋಟ್ ಮಾಡಿಕೊಂಡು RSS ನೀವು ವಾಪಸ್ ಮಾಡ್ತೀರಾ ಅಂತ. ವೆರಿ ನೈಸ್, ಫ್ಯಾಂಟಾಸ್ಟಿಕ್, ಸೂಪರ್ ಆಗಿ ಹೇಳಿದ್ರಿ ನೀವು. ಯಾಕಂದ್ರೆ ಈ ಗೌರಿ ಲಂಕೇಶ್ದು ವಿಭಿನ್ನ ನಿಲುವು ಹತ್ಯೆ ಆಯ್ತಲ್ಲ, ಯಾವ ಬಲಪಂಥೀಯವಾದಿಗಳು ಹತ್ಯೆ ಮಾಡೋದಲ್ಲ, ಅದೇ ಗೌರಿ ಲಂಕೇಶ್ನ ಹತ್ಯೆ ಮಾಡಿದವರು ಕಲಬುರ್ಗಿಯನ್ನು ಹತ್ಯೆ ಮಾಡಿದ್ರು. ಮಹಾರಾಷ್ಟ್ರದಲ್ಲಿ ದಾಬೋಲ್ಕರ್ ಅವ್ರನ್ನ, ಪನ್ಸಾರೆ ಅವ್ರನ್ನ ಹತ್ಯೆ ಮಾಡಿದ್ರು. ಈ 4 ಮಹನೀಯರ ಹತ್ಯೆ ಆಯ್ತಲ್ಲ, ಈ ಹತ್ಯೆಗೂ ಮಹಾತ್ಮ ಗಾಂಧಿಯ ಹತ್ಯೆಗೂ ಸಾಮ್ಯತೆ ಇದೆ ಮನಸ್ಥಿತಿಯಲ್ಲಿ. ಯಾವ ಬಲಪಂಥೀಯವಾದಿಗಳು ಮಾಡಬೇಕಾದ ಕೆಲಸವನ್ನು ಮಾಡದೆ, ಆಯಿತಾ, ಸಮಾಜ ನಿರ್ಮಾಣ ಮಾಡದೆ, ದೇಶದ ಸಂವಿಧಾನಕ್ಕೆ ಗೌರವ ಕೊಡದೆ, ಭಿನ್ನಾಭಿಪ್ರಾಯಗಳಿಗೆ ಗೌರವ ಕೊಡದೆ, ತಮ್ಮ ಮನಸ್ಥಿತಿ ಯಾವ ರೀತಿ ಇದೆ, ಧಾರ್ಮಿಕ ಮೂಲಭೂತವಾದ ಏನಿದೆ, ಮತಾಂಧತೆ ಏನಿದೆ, ಅದೇ ಸತ್ಯ ಅಂತ ತಿಳ್ಕೊಂಡು ಈ ಹತ್ಯೆಗಳನ್ನು ಮಾಡಿದ್ರು. ಅದೇ ಮುಂದುವರೆದ ಭಾಗವಾಗಿ ಇವತ್ತು ಸುಪ್ರೀಂ ಕೋರ್ಟ್ನ CJI ಮೋದಿ ಮೇಲೆ ದೂರು ಕೊಡಬೇಕನ್ನೋ ಪ್ರಧಾನಮಂತ್ರಿ ಮೇಲೆ, ನಾನು ಆ CJI ಹತ್ರನೇ ಹೋಗೋದು, ಮುಖ್ಯ ನ್ಯಾಯಾಧೀಶರಿಗೆ ಹೋಗೋದು,
ರಮಾಕಾಂತ್ ಮೇಲೆ ಏನೋ ದೂರಿತ್ತು, ನಂದು ರಮಾಕಾಂತ್ ಅವ್ರ ಡಿಸ್ಪ್ಯೂಟ್ ಇತ್ತಾ, ನಾನು ಅಲ್ಲಿಗೆ ಹೋಗೋದು, ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರಿಗೆ ಹೋಗೋದು. ಯಾಕಂದರೆ ಮೋದಿಯವರನ್ನು ಮೀರಿ, ರಾಷ್ಟ್ರಪತಿಗಳನ್ನು ಮೀರಿ ನಾವು ಯಾರನ್ನಾದರೂ ನ್ಯಾಯಕ್ಕಾಗಿ ಮೊರೆ ಓಡೋದಾದರೆ ಅದು ಮುಖ್ಯ ನ್ಯಾಯಾಧೀಶರು, ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು. ಅವರತ್ತ ಒಬ್ಬರು ಶೂ ಎಸಿತಾರೆ, ಒಬ್ಬ ಮನಸ್ಥಿತಿಯ ಮಾನಸಿಕ ವ್ಯಕ್ತಿ ಶೂ ಎಸಿತಾನೆ ಅಂದರೆ ಮತಾಂಧತೆಯಿಂದ, ಧರ್ಮಾಂಧತೆಯಿಂದ, ಮೂಲಭೂತವಾದದಿಂದ ಆತನ ಮನಸ್ಥಿತಿಯದೆಲ್ಲ ಅದು ಹಾಳಾಗಿದೆ. ಇವತ್ತು ಅದೇ ರೀತಿಯ ಮನಸ್ಥಿತಿ ಎಲ್ಲ ಮಕ್ಕಳಲ್ಲಿ, ಯುವಕರಲ್ಲಿ ಯಾರು ಬಿತ್ತುತ್ತಿದ್ದಾರೆ, ಯಾರು ಸಂವಿಧಾನ ಪೀಠಿಕೆಯನ್ನು ಓದಿಸ್ತಾರ ಅಲ್ಲಿ ಹೋದರೆ, ಶಾಖೆಗಳಿಗೆ ಹೋದರೆ, ಬೈಠಕ್ಗಳಲ್ಲಿ ಹೋದರೆ ಸಮಾಜವಾದ, ಜಾತ್ಯತೀತವಾದ, ಸಂವಿಧಾನ, ಸಮಾನತೆ, ಸರ್ವ ಸಮಪಾಲು, ಸಮಬಾಳು ಹೇಳ್ತಾರ. ಈಗ ಹೇಳ್ತಾ ಇಲ್ಲ ಇದು ಯಾವ ವ್ಯಕ್ತಿ ಶೂ ಎಸದ್ನೋ ವಾಕ್ ಫ್ರೀನಾ, ಆ ಮನುಷ್ಯನ್ ಬಾರ್ ಕೌನ್ಸಿಲ್ ಏನ್ ಮಾಡ್ತೇಳಿ? ಬಾರ್ ಕೌನ್ಸಿಲ್ ಏನ್ ಮಾಡ್ತು? ನಾನು ದೇಶದ ಕಾನೂನು ಬಗ್ಗೆ ಮಾತಾಡ್ತಾ ಇದ್ದೀನಿ. ಒಂದು ಬ್ಯಾನ್ ಮಾಡ್ತವನ್ನ. ಇದೇ ತರ ಸೈನಿಕರ ಮೇಲೆ ಕಲ್ಲೊಡೆದಿದ್ದು ನಮ್ಮ ದೇಶದಲ್ಲೇ ಸ್ವಾಮಿ. ನಿಜ, ಸೈನಿಕರ ಮೇಲೆ ಕಲ್ಲೊಡೆದಿದ್ದು ನಮ್ಮ ದೇಶ. ಅವ್ರು ನೀವು ಓಲೈಕೆ ಮಾಡ್ತೀರಿ, ಮಾಡಬಾರ್ದು. ಅಲ್ಲಿ ಯಾವ್ದು ವಿಚಾರ ಮನಸ್ಥಿತಿ ಇದೆಯೋ ಇನ್ನೊಂದ್ ಕಡೆ ನಾವು ಸಪೋರ್ಟ್ ಮಾಡ್ತೀವಪ್ಪ ಅಂತ ಹೇಳ್ತಾರೆ ಅವರು. ನಿಮ್ಮ ಇಚ್ಛೆ ನಿಮಗೆ, ಅವ್ರ ಇಚ್ಛೆ ಅವ್ರಿಗೆ. ಯಾರ ಇಚ್ಛೆನೂ ಅಲ್ಲ ಇಲ್ಲಿ, ಯಾರ ಇಚ್ಛೆನೂ ಅಲ್ಲ, ಯಾರ ವ್ಯಕ್ತಿ ಸಂವಿಧಾನ ಅಲ್ವಾ? ಸಂವಿಧಾನನೇ ಪರಮೋಚ್ಚ. ಪರಮೋಚ್ಚ ಇದೆ. ನಿಮ್ ಪುಕ್ಲೆ ಯಾಕೆ ನಿಮ್ಗೆ ಸಂವಿಧಾನ ನೋಡ್ಕೊಳುತ್ತೆ ಬಿಡಿ. ಹೇಳಿ ಅಲ್ಲಿ ಏನ್ ಭಯ ಯಾಕೆ? ಸಂವಿಧಾನದ ಬಗ್ಗೆ ನಿಮ್ಗೆ ಧೈರ್ಯ ಇಲ್ವಾ? ಅವ್ರ ಬಗ್ಗೆನೂ ಮಾತಾಡ್ತೀನಿ. ನನಗೇನು ಗೊತ್ತಾ, ಈ ಸಂವಿಧಾನವನ್ನು ನಂಬಿರುವಂಥವ್ರು, ಈ ಜಾತ್ಯತೀತವನ್ನು ನಂಬಿರುವಂಥವ್ರು, ಈ ಸಮಾಜವಾದವನ್ನು ನಂಬಿರ್ತಕ್ಕಂಥವ್ರು, ಎಲ್ಲರೂ ಸಮಾನರು, ವಿವಿಧತೆಯಲ್ಲಿ ಏಕತೆ ಅಂತ ನಂಬಿರ್ತಕ್ಕಂಥವ್ರು ಕೋಟ್ಯಾಂತರ ಜನ ದೇಶದಲ್ಲಿದ್ದಾರೆ. ಅದು ಒಂದು ಶೂ ಎಸ್ತಿದ್ದು ಒಂದು ನಿಮಗೆ ಅವನೊಬ್ಬರ ಮೇಲೆ ಕೇಸ್ ಆಗುತ್ತೆ, ಅವನ್ನ ಹುಡುಗ ಜೈಲ್ಗೆ ಹಾಕ್ತಾರೆ, ಅಥವಾ ಅವನ್ನ ಬಾರ್ ಕೌನ್ಸಿಲ್ ಬ್ಯಾನ್ ಮಾಡುತ್ತೆ, ಅದು ಶಿಕ್ಷೆ ಆಗಬಹುದು. ಆದರೆ ಯಾವ ಮನಸ್ಥಿತಿಗೆ ಇಡೀ ದೇಶದಲ್ಲಿ, ಯಾವ ರೀತಿಯ ಭಯದ ವಾತಾವರಣ ಇಡೀ ದೇಶದಲ್ಲಿ, ನ್ಯಾಯಾಂಗದ ವ್ಯವಸ್ಥೆಯಲ್ಲಿ, ಕಾರ್ಯಾಂಗದ ವ್ಯವಸ್ಥೆಯಲ್ಲಿ ಜನಸಾಮಾನ್ಯರಲ್ಲಿ ಯಾವ ಭೀತಿಯನ್ನು ಮೂಡಿಸ್ಬೋದು, ಯಾವ ರೀತಿಯ ಮನಸ್ಥಿತಿಯ ಮೇಲೆ ಆತಂಕ ಮೂಡಿಸ್ಬೋದು ಅಂತ ನಾವು ಕುತ್ಕೊಂಡು ವಿಶ್ಲೇಷಣೆ ಮಾಡಬಹುದು ಇದನ್ನು. ಯಾಕಂದ್ರೆ ಸುಪ್ರೀಂ ಕೋರ್ಟ್ ಜಸ್ಟಿಸ್ನೇ ಬಿಡ್ತಾ ಇಲ್ಲ, ನೀನ್ ಯಾವುದು ನಾನು ಯಾವುದು ಅಂತ. ಮೊನ್ನೆ ಸಿ ಟಿ ರವಿ ಅವರು ಪ್ರಿಯಾಂಕರಿಗೆ ಹೇಳಿದ್ರಲ್ಲ, ಯಾರು RSS ಬಗ್ಗೆ ಟೀಕೆ ಮಾಡ್ತಾರೆ ಅವ್ರು ಜಾಸ್ತಿ ದಿನ ಬದುಕಲ್ಲ ಅನ್ನೋ ಥರದಲ್ಲಿ ಅವ್ರು ಹೇಳಿಕೆ ಕೊಟ್ರಲ್ಲ. ಈ ರೀತಿ ಮನಸ್ಥಿತಿ ಇದೆ. ಈ ಮನಸ್ಥಿತಿ ಯುವಕರಲ್ಲಿ, ಹಿಂದುಳಿದ ವರ್ಗದಲ್ಲಿ ನೀವು ನೋಡಬೇಕು. ಜಾಗೃತಿ ಮೂಡಿಸಿ, ಅದನ್ನೇ ಜಾಗೃತಿ ಮೂಡಿಸಿ ಸ್ವಾಮಿ. ಕಾರ್ಯಾಗಾರ ಮಾಡಿ, ಬೀದಿ ನಾಟಕ ಮಾಡಿ, ಬೀದಿ ನಾಟಕ ಮಾಡ್ರಿ, ನಾವು ನೀವು ಸೇರ್ ಮಾಡೋಣ. ಸಂವಿಧಾನವನ್ನ ರಕ್ಷಣೆ ಮಾಡಬೇಕಾದ ಕೇವಲ ಕಾಂಗ್ರೆಸ್ಸಿಗನ ಜವಾಬ್ದಾರಿ ಅಲ್ಲ, ಬಿಜೆಪಿಗನ ಜವಾಬ್ದಾರಿ ಕೂಡ, ರಮಾಕಾಂತನ ಜವಾಬ್ದಾರಿ ಕೂಡ, ಪ್ರತಿಯೊಬ್ಬರ ಜವಾಬ್ದಾರಿ ಕೂಡ. ಆ ಸಂವಿಧಾನದ ರಕ್ಷಣೆಯಲ್ಲೇ ಇವತ್ತು ಹೋರಾಟ ಆಗ್ತಾ ಇರೋದು. ಸಂವಿಧಾನ ವಿರೋಧವಾಗಿ ಯಾರು ಮಾಡ್ತಾರೆ, ಸಂವಿಧಾನ ಸಮಾನತೆಯನ್ನು ಸಾರಿದ್ರೆ ಸಮಾನತೆಯನ್ನು ವಿರೋಧವಾಗಿ ಯಾರು ಮಾತಾಡ್ತಾರೆ, ನೀವು ಯಾವುದೇ ಶಾಖೆ, ಯಾವುದೇ ಬೈಠಕ್ಕು, ಯಾವುದೇ ಇದರೊಳಗೆ ನಾವು ಕೇಳಿದೀವಿ. ಸ್ನೇಹಿತರು ಹೋಗ್ತಾರಲ್ಲ, ನಮ್ಮ ಸ್ನೇಹಿತರು ಹೋಗ್ತಾರಲ್ಲ, ಅಲ್ಲಿ ಏನು ವಿಷಯವನ್ನ ಕಕ್ತಾರೆ, ಯಾವ ರೀತಿಯಾಗಿ ಹೇಳ್ತಾರೆ, ಯಾವ ರೀತಿಯ ಗಾಂಧಿಯ ತೇಜವಧೆ ಮಾಡ್ತಾರೆ, ಯಾವ ರೀತಿ ಅಂಬೇಡ್ಕರ್ ಅವರ ತೇಜವಧೆ ಮಾಡ್ತಾರೆ ಅನ್ನೋದನ್ನ ನಮಗೆ ಬಂದು ಹೇಳ್ತಾರೆ ಸ್ನೇಹಿತರು. ಈ ನಮ್ಮ ಬಿಜೆಪಿ ವಕ್ತಾರರು ಹೇಳಕ್ ಸಾಧ್ಯ ಆಗೋದಿಲ್ಲ, ಯಾಕಂದ್ರೆ ಅವ್ರ ಮನಸ್ಸಲ್ಲಿ ಇರ್ತದದು ಏನ್ ನಮ್ಗೆ ಏನ್ ಬಿತ್ತುತ್ತಾರೆ ಅಂತ. ಕೇಳಿಸ್ಕೊಳ್ಳಿ. ಆದ್ರೆ ಸಮಾನತೆಯ ವಿರೋಧಿಗಳಿದಾರಲ್ಲ, ಅವರು ಏಳಿಗೆ ಆಗಬಾರದು. ಸಂವಿಧಾನವನ್ನು ರಕ್ಷಣೆ ಮಾಡುವಂತವ್ರು ಏಳಿಗೆ ಆಗಬೇಕು. ಪೊಲಿಟಿಕಲ್ ಅಜೆಂಡಾ ನಿಮ್ದಿದು ಇಲ್ಲ, ಈ ದೇಶದ ರಕ್ಷಣೆಯ ಅಜೆಂಡಾ. ಮುಸ್ಲಿಂ ತುಷ್ಟೀಕರಣ ನೀವು ಮಾಡಿಲ್ಲ ನೋಡಿ. ಮುಸಲ್ಮಾನರು ತುಷ್ಟೀಕರಣ ಅಂದ್ರೆ ಏನರ್ಥ, ಹಿಂದೂಗಳ ತುಷ್ಟೀಕರಣ ಅಂದ್ರೆ ಏನರ್ಥ, ಬ್ರಾಹ್ಮಣರ ತುಷ್ಟೀಕರಣ ಅಂದ್ರೆ ಏನಂತ? ಯಾರು ತುಷ್ಟೀಕರಣ ಏನಿಲ್ಲ, ಎಲ್ಲರೂ ಸಮಾನರು ಈ ದೇಶದಲ್ಲಿ. ಪ್ರತಿಯೊಬ್ಬ ವ್ಯಕ್ತಿಯು ಸಮಾನರು ಈ ದೇಶದಲ್ಲಿ. ಯಾರು ಹಿಂದೂ ಮುಸ್ಲಿಂ ಅಂತ ಭೇದ ಮಾಡ್ತಾನೆ, ಯಾರು ಬೇರೆ ಭಾಷೆಗಳ ಮೇಲೆ ಭೇದ ಮಾಡ್ತಾನೆ, ಯಾರು ಧರ್ಮದ ಮೇಲೆ ಭೇದ ಮಾಡ್ತಾನೆ, ಜಾತಿಯ ಮೇಲೆ ಭೇದ ಮಾಡ್ತಾನಲ್ಲ, ಅವನು ನಿಜವಾದ ದೇಶದ್ರೋಹಿ ಆಗ್ತಾನೆ. ನಾವು ಜಾತಿಯ ಆಧಾರದ ಮೇಲೆ, ಧರ್ಮದ ಆಧಾರದ ಮೇಲೆ, ಭಾಷೆಯ ಆಧಾರದ ಮೇಲೆ ಮಾಡ್ಲೇ ಕೊಡುದು. ಕಾಂಗ್ರೆಸ್ ಈ ಜಾಗೃತಿ ಮೂಡಿಸ್ಕೊಳ್ಳಿ, ಈ ರೀತಿಯಲ್ಲಿ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಲಿ ಒಂದು ಪಕ್ಷವಾಗಿ. ಮಾಧ್ಯಮದಲ್ಲಿ ನಾವೇ ನ್ಯಾಯ ಇರುತ್ತೋ, ನೀತಿ ಇರುತ್ತೋ, ತತ್ವಗಳಿರುತ್ತವೋ, ಕಾನೂನು ಏನಿರುತ್ತೋ ಅದನ್ನ ನಾವು ಯಾವಾಗಲೂ ಮಾತಾಡ್ತಾ ಇರ್ತೀವಿ. ಹೀಗಿದ್ದಾಗ 24 ಗಂಟೆ ನಿಮ್ಗೆ RSS ಜಪ ಯಾಕೆ? ನಿಮ್ಗೆ ನೋಡಿ, ಜಪಮಾಲೆ ಇಟ್ಕೊಂಡು ಕುತ್ಕೊಂಡ್ಬಿಡ್ತೀರಲ್ಲ, ಯಾಕೆ? ವೈ ಒಂದು ನೋಡಿ ರಮಾಕಾಂತ್ ಅವರೇ, ಪುಕ್ಲು, ನಾನು ಒಂದು ಮಾತು ಹೇಳ್ತೀನಿ. ನನಗೆ ನನ್ನ ಸಹೋದರ ಅವ್ರ ಮೇಲೆ ಭಯನಾ ನಿಮಗೆ? ಆತಂಕವಾ? ಕೇಳಿ, ಆತಂಕ ಸಂವಿಧಾನಕ್ಕಿದೆ, ಈ ಸಂವಿಧಾನ ನಮ್ಮ ಪ್ರತಿಯೊಬ್ಬ ಜನತೆಗಿದೆ. ಯಾಕಂದ್ರೆ RSS ಸ್ಥಾಪನೆಯಾಗಿ 100 ವರ್ಷ ಆಗಿ ಯಾವ್ದಾದ್ರು ಗುರುತರವಾದ ಒಂದು ಕೆಲಸವನ್ನು ಮಾಡಿ. RSS ನ ಮುಖ್ಯಸ್ಥರು ಒಂದು ಮಾತಿರೋದ್ರು, ಯಾವ ಮಸೀದಿಯ ಕೆಳಗಡೆಯೂ ಕೂಡ ಲಿಂಗವನ್ನ ಹುಡುಕ್ಬೇಡಿ ಅಂತ. ಯಾರಿಗೆ ಹೇಳಿದ ಮಾತದವರು? ಯಾರಿಗೆ ಹೇಳಿದ ಮಾತು? ಕೇಂದ್ರ ಸರ್ಕಾರಕ್ಕೆ, ಬಿಜೆಪಿ ಅವರಿಗೆ ಹೇಳಿದ ಮಾತು. ಬಿಜೆಪಿ ಹೌದು, ಅನುಮಾನ ಇಲ್ಲ ಅದರಲ್ಲಿ. ಅಲ್ಲಿಂದ ಆಚೆಗೆ ಅದೆಲ್ಲ ನಿಂತೋಯ್ತದು. ನಾನು ಹೇಳಿ ಕೇಳಿ, ನಾನು RSS ಮುಖ್ಯಸ್ಥರ ಮಾತು ಹೇಳಿದ್ದಾರೆ, ಗೌರವಯುತವಾಗಿ ಹೇಳ್ತಾ ಇದ್ದೀನಿ ಅದನ್ನ, ಯಾಕಂದ್ರೆ ಅವ್ರು ಹೇಳಿದ ಒಳ್ಳೆ ಮಾತದು. ಮತ್ತೆ RSS ಎಲ್ಲ ಬಿತ್ತು ಬಿಡ್ತಾರೆ ಅಂದ್ರೆ ಸಾಬರ್ ಮೇಲೆ ಹೇಳ್ಬೇಕಾಗಿತ್ತು, ಅವರು ಮುಸ್ಲಿಮರ ಮೇಲೆ ಹೇಳ್ಬೇಕಾಗಿತ್ತು. ಅವರು ಶುರು ಮಾಡಿರತ್ತ, ಅವ್ರು ಹಚ್ಚಿರೋ ಬೆಂಕಿ ನಾವೇ ಆರಿಸ್ತಿದೀವಿ ಅಂತ ಅವ್ರು ಹೇಳ್ತಾ ಇರೋದು ಮಾತು. ಅವರು ಶುರು ಮಾಡಿದಂತ ಬೆಂಕಿ ವಿಜೇಂದ್ರ ಅವರು
ಭಾಗವತರ ಬಗ್ಗೆ ಹೊಗಳ್ತಾ ಇದ್ದೀರಿ, RSS ಸರಿ ಇಲ್ಲ ಅಂತೀರಿ. ಕೇಳಿ, ಅವ್ರು ಹಚ್ಚಿರೋ ಬೆಂಕಿ, ಅವ್ರು ಶುರು ಮಾಡಿರೋ ಬೆಂಕಿ ಅದು. ವಿಜೇಂದ್ರ. ಆಯ್ತಾ? ಅದಕ್ಕೆ ಮೊದ್ಲು ಯಾಕಂದ್ರೆ ಔಟ್ ಆಫ್ ಕಂಟ್ರೋಲ್ ಹೋದ್ರೆ ಹೆಂಗೆ ಸುಷ್ಮಾ ಸ್ವರಾಜ್ ಅನ್ನ ಟ್ರೋಲ್ ಮಾಡಿದ್ರು. ಸುಷ್ಮಾ ಸ್ವರಾಜ್ ಬಿಜೆಪಿಯ ಮಂತ್ರಿ ಆಗಿದ್ರು ಕೂಡ, ನಾಯಕಿ ಆಗಿದ್ರು ಕೂಡ, ಇವಾಗ ದಿವಂಗತ ಆಗಿದ್ದಾರೆ, ಗೌರವವಾಗಿ ನಾಪ್ಸ್ಕೊಂತೀನಿ. ಅವರನ್ನೇ ಹೆಂಗೆ ಟ್ರೋಲ್ ಮಾಡಿದ್ರು ಸಾವಿರಾರು ಜನ ಬಿಜೆಪಿ ಕಾರ್ಯಕರ್ತರು ವಿಷಯವನ್ನ ಬಿತ್ತಾ ಇದ್ದಾರೆ. ವಿಜೇಂದ್ರ ಅವ್ರು ಈಗ ಏನ್ ಮಾಡ್ಬೇಕು ಹೇಳಿ? ಕಾಂಗ್ರೆಸ್ ನಾಯಕರು ಈ ತರ ಮಾತಾಡ್ತಾರಪ್ಪ, ನೀವೆಲ್ಲ ವಿಷ ಬಿತ್ತುತ್ತೀರಿ, ನೀವು ಗಾಂಧೀಜಿಗೆ ಬಾಣ ಬಿಡ್ತೀರಿ, ನೀವು ಗಾಂಧೀಜಿನ ಸಾಯಿಸ್ತವರು RSS ಸೇರಿದಂಥವ್ರೆ, ಷಡ್ಯಂತ್ರ ಮಾಡಿದ್ರು, ಷಡ್ಯಂತ್ರದ ಭಾಗವಾಗಿ ಇದರಲ್ಲಿ ಸಾವರ್ಕರ್ ಕೂಡ ಇದ್ದರು, ಇಲ್ಲ ಸಾಕ್ಷಿಗಳಾದರೂ ಸಿಕ್ಕಲಿಲ್ಲ, ಸಾವರ್ಕರ್ ಇದ್ದರು ಅನ್ನೋದಕ್ಕೆ ಬೇರೆ ವಿಚಾರ. ಸಾವರ್ಕರ್ ಸಾರಿ ಕೇಳ್ಬಿಟ್ರು, ಪೆನ್ಷನ್ ತೊಗೋತಾ ಇದ್ರು. ಅವತ್ತಿಗೆ ಹೆಚ್ಚು ಕಡಿಮೆ ಒಬ್ಬ ಡಿ ಸಿಗೆ ಬರೋ ಸಂಬಳದ ಸರಿಸಮಾನವಾಗಿ ಅವ್ರು ಪೆನ್ಷನ್ ತೊಗೋತಾ ಇದ್ರು. ಇದೆಲ್ಲ ಇದ್ದಾಗ ಸ್ವಾತಂತ್ರ್ಯ ಹೋರಾಟದ ಕಾಂಟ್ರಿಬ್ಯೂಷನ್ 75 ವರ್ಷಗಳಾದ ಇವತ್ತು ಚರ್ಚೆ ಮಾಡೋದು ಪ್ರಸ್ತುತವಾಗುತ್ತಾ? ಇವತ್ತಿನ ದಿನಗಳಲ್ಲಿ ನೀವು BJP ವರ್ಸಸ್ ಕಾಂಗ್ರೆಸ್ ಸೆಣಸಾಡಿ ಮಧ್ಯದಲ್ಲಿ RSS ಅನ್ನೋ ಶೀಲ್ಡ್ ನೀವಿಟ್ಕೊಳ್ಳೋದು, ಅವ್ರು RSS ಅನ್ನೋ ಒಂದು ವಿಚಾರದ ಬಗ್ಗೆ ಅವ್ರು ಅದಕ್ಕೆ ಬಾಣ ಬಿಡೋದು ಯಾಕೆ? ಸರ್, ತಮಗೆ ಸ್ಪಷ್ಟವಾಗಿ ಹೇಳ್ತೀನಿ, ನಾವು RSS ಅಂತ ಶೀಲ್ಡ್ ಇಟ್ಕೊಂಡಿಲ್ಲ ನಾವು. Okay. ಅವ್ರು ನೋಡಿ, ಈಗ ಒಂದು ದೇಶಭಕ್ತ ಸಂಘಟನೆ, ನಾನು ಈಗಾಗಲೇ ಹೇಳಿದೆ, ರಾಷ್ಟ್ರ ನಿರ್ಮಾಣದಲ್ಲಿ ತನ್ನದೇ ಆದಂತ ಕೆಲಸ ಕಳೆದ 100 ವರ್ಷದಲ್ಲಿ ಮಾಡ್ತಾ ಇದೆ. ಸ್ವಾತಂತ್ರ್ಯ ಹೋರಾಟಕ್ಕೆ ಶ್ರಮಿಸಿದಂತವ್ರು ಕಾಂಗ್ರೆಸ್ನವರು, ಅವ್ರಿಗಿಂತ ದೇಶಭಕ್ತರು ನೀವು ಅಂತ ಕೇಳ್ತಾರೆ ಅವರು. ನಿಮಗೆ ಈಗ ತಾನೇ ನಮ್ಮ RSS ವೇಣುಗೋಪಾಲ್ ವಕ್ತಾರರು ಅವರು ತಿಳಿಸಿದ್ರು, ವೇಣುಗೋಪಾಲ್ ಅವರು, ಅದಕ್ಕೆ ಆ ವಿಚಾರಕ್ಕೆ ಅದಕ್ಕೇನು ಅಂತ ಅವ್ರು ಕ್ಲಾರಿಟಿ ಕೊಟ್ಟಾಗಿದೆ. ಸರ್, ಇವ್ರು ಹೇಳ್ತಾರಲ್ವಾ ಅಂಬೇಡ್ಕರ್ ಅವರು ಹಾಗೆ ಹೀಗೆ ಅಂತ. ಅಂಬೇಡ್ಕರ್ ಜಿ ಅವರು 1939ರಲ್ಲಿ ಪೂನಾದಲ್ಲಿ RSS ಕ್ಯಾಂಪ್ ಹೋಗ್ತಾರೆ ಸರ್. ಏನ್ ಹೇಳ್ತಾರೆ ಸರ್? ನಾನು ಬೇಕಾದ್ರೆ ನಿಮಗೆ ಇದು ತೋರಿಸ್ತೀನಿ. ಐ ಆಮ್ ಸರ್ಪ್ರೈಸ್ ಟು ಫೈಂಡ್ ದ ಸ್ವಯಂ ಸೇವಕ್ ಮೂವಿಂಗ್ ಅಬೌಟ್ ಇನ್ ಅಬ್ಸಲ್ಯೂಟ್ ಇಕ್ವಾಲಿಟಿ ಅಂಡ್ ಬ್ರದರ್ಹುಡ್ ವಿತೌಟ್ ಈವನ್ ಕೇರಿಂಗ್ ಟು ನೋ ದ ಕ್ಯಾಸ್ಟ್ ಅಂಡ್ ಅದರ್ ಥಿಂಗ್ಸ್ ಅಂತ ಹೇಳ್ತಾರೆ. ಅಂದ್ರೆ ಅವ್ರಿಗೆ ಜಾತಿ ಧರ್ಮಗಳನ್ನ ಮೀರಿದ ಸಹೋದರತ್ವವನ್ನು ನಾನು ಇಲ್ಲಿ ಕಾಣ್ತಾ ಇದ್ದೀನಿ ಅಂತ. ಅಂಬೇಡ್ಕರ್ ಅವ್ರು ಹೇಳದ ಮತ್ತೆ ಸುಳ್ಳ? ಅವ್ರು ಅಂಬೇಡ್ಕರ್ ಅವ್ರು ಹೇಳಿದ್ರು ನೋಡಿ. ಅಂಬೇಡ್ಕರ್ ಜಿ ಅವ್ರ ಬಗ್ಗೆ ಇಷ್ಟೊಂದು ಮಾತಾಡುವಂತ ಕಾಂಗ್ರೆಸ್ ಅವ್ರಿಗೆ ನಾಚಿಕೆ ಆಗ್ಬೇಕು. ಕಾಂಗ್ರೆಸ್ ಅವರು ಅವ್ರನ್ನ ಎಲೆಕ್ಷನ್ ಅಲ್ಲಿ ಸೋಲಿಸಿದಂತವ್ರು ಕಾಂಗ್ರೆಸ್ ಅವರು ಅಲ್ಲ ರೀ. ಸಂವಿಧಾನದ ಬಗ್ಗೆ ಮಾತಾಡ್ತಿರಲ್ಲ, ಅಂಬೇಡ್ಕರ್ ಅವರೇ ಬರ್ತಾರೆ. 2 ಬಾರಿ ಸಂವಿಧಾನ ತಿದ್ದುಪಡಿ ಮಾಡಿದ್ದೀರಾ. ನಾಚಿಕೆ ಆಗ. ಒಂದು ನಿಮಿಷ ನಟರಾಜ್ ಗೌಡ್ರೆ, ದಯವಿಟ್ಟು ನಾನು ಮಾತಾಡ್ಬೇಕಾದ್ರೆ ನೀವು ಮಾತಾಡ್ಬೇಕಾದ್ರೆ ದಯವಿಟ್ಟು ರಮಾಕಾಂತ್ ಸರ್ ಇದ್ದಾರೆ. TV5 ಕಡೆಯಿಂದ ರಮಾಕಾಂತ್ ಸರ್ ಕಂಟ್ರೋಲ್ ಮಾಡ್ಲಿಕ್ಕೆ ಅವರು ಇದ್ದಾರೆ. ನೀವು ಏನ್ ಬೇಕಾದ್ರೂ ಮಾತಾಡ್ಬೋದು. ಅಂಬೇಡ್ಕರ್ ಜಿ ಅವ್ರ ಬಗ್ಗೆ ಮಾತಾಡುವಂತ ಕಾಂಗ್ರೆಸ್ ಅವರು ಅವ್ರನ್ನ ಎಲೆಕ್ಷನ್ ಅಲ್ಲಿ ಸೋಲಿಸಿದ್ರು. ಆಯ್ತು ಸರ್, ಕೇಳಿಸ್ಕೊಳ್ಳಿ ಸರ್, ಅವ್ರನ್ನ ಎಲೆಕ್ಷನ್ ಏಜೆಂಟ್ ಯಾರು ಸ್ವಾಮಿ? ಅಂಬೇಡ್ಕರ್ ಜಿಗೆ ಎಲೆಕ್ಷನ್ ಏಜೆಂಟ್ ಇದೇ ಸ್ವಯಂ ಸೇವಕ ಅಂಬೇಡ್ಕರ್ ಅವರೇ ಪತ್ರ ಬರೆದಿದ್ದಾರೆ. ಯಾರು ಸೋಲಿಸಿದ್ರು ಅಂತ ಇಲ್ಲಿ ವಿಜೇಂದ್ರ ಅವರೇ ಒಂದು ವಿಷಯ ಹೇಳ್ತೀನಿ. ಎಲೆಕ್ಷನ್ ಅಂದ್ರೆ ಏನು? ಸ್ಪರ್ಧೆ ಖಂಡಿತ ಸ್ಪರ್ಧೆ. ಒಂದು ನಿಮಿಷ ಕೇಳಿಸ್ಕೊಳ್ಳಿ. ಈಗ ವಿಜೇಂದ್ರ ಅವ್ರ ಕಡೆಯಿಂದ ಒಬ್ರು ಕ್ಯಾಂಡಿಡೇಟ್ ನಿಂತಿರ್ತಾರೆ, ಅವ್ರ ಕಡೆಯಿಂದ ಒಬ್ರು ಕ್ಯಾಂಡಿಡೇಟ್ ನಿಂತಿರ್ತಾರೆ. ಇಬ್ರು ಗೆಲ್ಲಬೇಕು ಅಂತ ನಿಂತಿರೋರು. ಸೋಲು ಆಗಬಹುದು, ಗೆಲುವು ಆಗಬಹುದು. ಅದಕ್ಕೆ 75 ವರ್ಷಗಳಾದ್ಮೇಲೆ ಅಥವಾ 65 ವರ್ಷಗಳು ದಾಟದ ಮೇಲೆ ಈ ಎಲೆಕ್ಷನ್ ಸೋಲಿಸ್ಬಿಟ್ರು ಅಂತ ಹೇಳಿ ಅವತ್ತಿಗಿದ್ದ ಅಂಬೇಡ್ಕರ್ ಅವ್ರ ಬಗೆಗಿನ ವ್ಯಾಲ್ಯೂ 75 ವರ್ಷಗಳಾದ್ಮೇಲೆ ಅವರು ಹೆಮ್ಮರವಾಗಿ ಬೆಳೆದಿರೋದಕ್ಕೂ ಅಗಾಧ ವ್ಯತ್ಯಾಸಗಳಿದೆ ಸರ್. ಖಂಡಿತವಾಗಿ ಸೋಲಿಸ್ಬಿಟ್ರು ಅನ್ನೋದು ಒಂದು ವ್ಯಾಲಿಡ್ ಆರ್ಗ್ಯುಮೆಂಟ್ ಆಗುತ್ತೆ. ಎಲೆಕ್ಷನ್ ಸ್ವಾಮಿ, ಎಲೆಕ್ಷನ್ ಸ್ವಾಮಿ ಅದು ಸತ್ಯ ಹೇಳಿದ್ರೆ ಅವ್ರು ಸಡಿಲಿಕ್ಕೆ ಒಂದು ನಿಮಿಷ ನಾನು ಇನ್ನು ಕಂಟಿನ್ಯೂ ಮಾಡ್ತೀನಿ ಸರ್. ಈಗ ಆಯ್ತಲ್ಲ ಸರ್, ಸೋಲಿಸ್ಬಿಟ್ರು, ಯಡಿಯೂರಪ್ಪ ಅವರು ಸೋಲಿಸ್ಬಿಟ್ರು, ಕುಮಾರಸ್ವಾಮಿ ಸೋಲಿಸ್ಬಿಟ್ರು, 100 ವರ್ಷ ಆದ್ಮೇಲೆ ಮಾತಾಡ್ಬಿಟ್ಟು ಜಾತಿ ನಾಯಕನ ಸೋಲಿಸ್ಬಿಟ್ರು ಮಾತಾಡಕ್ಕಾಗುತ್ತಾ? ಸರ್, ಈಗ ಇವ್ರು ಇಷ್ಟೊಂದು ಹೇಳ್ತಾರಲ್ಲ ಅಂಬೇಡ್ಕರ್ ಜಿ ಬಗ್ಗೆ, ಇವ್ರ ಪ್ರಧಾನಿಗಳಾದಾಗ ಇವರೇ ಭಾರತ ರತ್ನ ತಗೊಂಡ್ಬಿಟ್ರು. ಅಂಬೇಡ್ಕರ್ ಜಿಗೆ ಯಾರು ಕೊಟ್ಟಿದ್ದು? 1990ರಲ್ಲಿ ಜನತಾ ಪಾರ್ಟಿ ಕೊಟ್ಟಿದ್ದು. ಬಿಜೆಪಿ ಸಪೋರ್ಟೆಡ್ ಜನತಾ ಪಾರ್ಟಿ ಕೊಟ್ಟಿದ್ದು ಅವರಿಗೆ ಭಾರತ ರತ್ನ. ಇವತ್ತು ಕೂಡ ನಟರಾಜ್ ಗೌಡ್ರೆ ನೀವು ಡಿಸ್ಟರ್ಬ್ ಮಾಡ್ಬಾರ್ದು ಸರ್. ತಾವು ಹಿರಿಯರಿದ್ದೀರಿ, ನಾವು ಮಾತಾಡ್ಬೇಕಾದ್ರೆ ಕೇಳಿಸ್ಕೋಬೇಕು. ದಯವಿಟ್ಟು ನೀವು ಇದನ್ನ ನೀವು ಮಾತಾಡಿ. ನೀವು ನೋಡಿ, ನೀವು ಏನೇನು ಹೇಳಿದ್ರೆ ನಾನು ಆನ್ಸರ್ ಕೊಡ್ತಾ ಇದ್ದೀನಿ. ದಯವಿಟ್ಟು ಕೇಳಬೇಕು, ತಾಳ್ಮೆ ಇರ್ಬೇಕು. ಹಿರಿಯರಿದ್ದೀರಾ? ನಾನು ಹೇಳೋದು ನೋಡಿ ಸರ್. ಅದಾದ ನಂತರ ಮೋದಿಯವರು ಏನು ಕಳೆದ 11 ವರ್ಷ ಆಡಳಿತದಲ್ಲಿ ಪಂಚತೀರ್ಥಗಳು ಅಂತ ಮಾಡಿದ್ದಾರೆ ಸರ್. ಏನದು ಅಂಬೇಡ್ಕರ್ ಜಿಗೆ ಸಂಬಂಧಪಟ್ಟಂತ ಎಲ್ಲ ಏನೇನು ಸ್ಥಳಗಳಿದೆ ಅದನ್ನೆಲ್ಲ ಅಭಿವೃದ್ಧಿ ಮಾಡಿ. ಯಾಕೆ ಕಾಂಗ್ರೆಸ್ ಅವ್ರಿಗೆ ಏನು ಮಾಡೋಕ್ಕಾಗಲಿಲ್ಲ? ಕಾಂಗ್ರೆಸ್ ಅವ್ರು ಮಾಡಿದ್ದೇನಪ್ಪ ಅಂದ್ರೆ ಸುಮ್ಮನೆ ಅವ್ರ ಹೆಸರಲ್ಲಿ, ಅಂಬೇಡ್ಕರ್ ಜಿ ಅವರ ಹೆಸರಲ್ಲಿ ಸುಮ್ಮನೆ ಸುಳ್ಳು ಹೇಳಿ ತಿದ್ದುಪಡಿ ಮಾಡಿಲ್ವಾ ಸರ್? ಒಬ್ರು ಹೇಳ್ಬಿಡ್ಲಿ ತಿದ್ದುಪಡಿ ಮಾಡಿಲ್ಲ ಅಂತ ಹೇಳ್ಬಿಡ್ಲಿ. ಕೇಳ್ತಿರೋದು ಬಿಜೆಪಿದಲ್ಲ, RSS ಕೇಳ್ತಾ ಇದ್ದೀನಿ. ನೀವು RSS ವಕಾಲ ತಗೊಳ್ಳೋದು ಯಾಕೆ? ಏನ್ ನಿಮ್ಗೂ ಈಗ ನೋಡಿ ಸರ್, ನೀವೀಗ ನೋಡಿ, ನಾವು ನೋಡಿ ಸರ್, RSS ಒಂದು ದೇಶ ಒಂದು ಕಟ್ತಾ ಇರುವಂತ ಒಂದು ಸಂಘ. ನಾನು ಈಗಾಗಲೇ ಬಿಜೆಪಿ ಏನ್ ಮಾಡ್ತಾ ಇದೆ? ಬಿಜೆಪಿ ಏನ್ ಮಾಡ್ತಾ ಇಲ್ಲ? ದೇಶ ಕಟ್ತಿರೋ ಬಿಜೆಪಿ ಅಲ್ವಾ?
ಕೇಳಿಸ್ಕೊಳ್ಳಿ ರಮಾಕಾಂತ್ ಸರ್, ಒಂದು ನಾನು ಅವಾಗ್ಲೇನೆ ಹೇಳಿದೆ ನಿಮ್ಗೆ, ಬರೀ ಬಿಜೆಪಿ ಅವರು ಅಷ್ಟೇ ಆರ್ ಎಸ್ ಎಸ್ ಅಲ್ಲಿ ಕೆಲಸ ಮಾಡುವಂತ ಬರೀ ಬಿಜೆಪಿ ಅವರು ಅಷ್ಟೇ ಅಲ್ಲ, ಕಾಂಗ್ರೆಸ್ ಅವರು ಇದ್ದಾರೆ. ತಾವು ಇದನ್ನೇ ಕೂಡ ತಮ್ಮಲ್ಲಿ ಟಿವಿಗಳಲ್ಲಿ ನೋಡಿರಿ. ಇವರು ನಮ್ಮ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು ನಾನು ಸ್ವಯಂ ಸೇವಕ ಆಗಿದ್ದೆ ಅಂತ ಹೇಳಿ, ಆಮೇಲೆ ಏನಾಯ್ತು ತಮಗೂ ಗೊತ್ತಿದೆ, ಸಾರಿ ಕೇಳಿಸಿದ್ರು ಎಲ್ಲ ಆಯ್ತು. ಆದ್ರೆ ಇವ್ರು ನೋಡಿ ಬಹಳಷ್ಟು ಜನ ಈಗ ತಮ್ಮ ಪತ್ರಿಕೆಗಳಲ್ಲೆಲ್ಲ ಬಂದಿದೆ, ಯಾವುದೋ ಒಬ್ಬ ಕಾಂಗ್ರೆಸ್ ಶಾಸಕರು ಅವರ ಒಂದು ಸ್ಕೂಲಲ್ಲಿ ಪಥಸಂಚಲನ ಮಾಡಕ್ಕೆ ಅವರೇ ಪರ್ಮಿಷನ್ ಕೊಟ್ಟಿದ್ದಾರೆ. ಸೊ ಇವ್ರಿಗೆ ಏನಾಗ್ತಾ ಇದೆ ಅಂದ್ರೆ ನೋಡಿ ಸರ್, ಒಂದು ಇವರಿಗೆ ಆಡಳಿತ ನಡೆಸಲಿಕ್ಕೆ ಆಗ್ತಾ 2.5 ವರ್ಷದಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಆಡಳಿತಕ್ಕೆ ಬಂದ್ಬಿಟ್ಟು ಸಚಿವರಾಗಿ IT-BT ಮಿನಿಸ್ಟರ್ ಆಗಿ ಏನಾದ್ರು ಒಂದು ಒಳ್ಳೆ ಕೆಲಸ ಮಾಡಿದ್ರ ಅಂತ ತೋರಿಸ್ಬಿಡಿ ಸರ್. ಏನಾಗ್ತಾ ಇದೆ, ಕಂಪ್ನಿಗಳೆಲ್ಲ ಬೆಂಗಳೂರು ಬಿಟ್ಟು ಹೋಗ್ತಾ ಇದೆ ಸರ್, ಚರ್ಚೆ ಮತ್ತೆ ನೀವು ಮೂಲ ಸೌಕರ್ಯ ಕೊಡ್ತಿಲ್ಲ ಅಂತ ಬೆಂಗಳೂರು ಬಿಟ್ಟು ಹೋಗ್ತಾ ಇದ್ದಾರೆ. ಮತ್ತೆ ಮುಂದೆ ವೇಣುಗೋಪಾಲ್ ಅವರು ಇದ್ದಾರೆ. ವೇಣುಗೋಪಾಲ್ ಅವರ ಒಂದು ಪಾಯಿಂಟ್ ಏನಿದೆ ಅಂತ ಹೇಳಿದ್ರೆ, ಇಲ್ಲಿ ಈಗ ಇವತ್ತಿಗೂ ದೇಶದ ಆಳ್ವಿಕೆಯಲ್ಲಿ ಬಿಜೆಪಿ ಆಳ್ವಿಕೆ ಇರತಕ್ಕಂಥ ರಾಜ್ಯಗಳಲ್ಲಿ RSS ನಾಯಕರ ಒಂದು ವಿಚಾರದಲ್ಲಿ ಅವರ ಪ್ರಭಾವ, ಅವರ ಮಾತು, ಅವರ ಆದೇಶವೇ ನಡೆಯುತ್ತೆ. ಅಷ್ಟರ ಮಟ್ಟಿಗೆ RSS ತನ್ನ ವಿಚಾರಧಾರೆಗಳನ್ನು ಆಳ್ವಿಕೆಗೂ ಇಳಿಸುವ ಮೂಲಕವಾಗಿ ಮತಭೇದ, ಜಾತಿಭೇದ, ಧರ್ಮಭೇದ, ಅಸೂಯೆ, ದ್ವೇಷ ತನ್ನ ರೂಪದಲ್ಲಿ ತಾನು ತೀರಿಸ್ಕೊಳ್ಳುತ್ತೆ ಅಂಥೇಳಿ, ಇದು ನಿಜನಾ ಸರ್? ಈಗ ಸಂಘ ಯಾವುದೇ ಕಾರಣಕ್ಕೂ ರಾಜಕೀಯ ಹಸ್ತಕ್ಷೇಪ ಇರೋದಿಲ್ಲ. ಒಂದು ವಿಚಾರ ಹೇಳ್ತೀನಿ ಸರ್, ಇವತ್ತು ರಾಜ್ಯಾಧ್ಯಕ್ಷರ ಆಯ್ಕೆ ಅಥವಾ ಮುಖ್ಯಮಂತ್ರಿಯನ್ನ ಆಯ್ಕೆನೋ ತನ್ನ ಅಭಿಪ್ರಾಯ ಹೇಳುತ್ತೆ ಹೊರತು ಯಾವತ್ತೂ ಇದನ್ನ ಮಾಡಲೇಬೇಕು ಅನ್ನೋದು ಯಾವತ್ತೂ ಇಲ್ಲ. ಭಾರತೀಯ ಜನತಾ ಪಾರ್ಟಿ ಸಂಘದ ಒಂದು ಅಂಗವಾದ್ದರಿಂದ ಸಲಹೆ ಕೊಡುತ್ತೆ, ಆದರೆ ಇದನ್ನೇ ಮಾಡಬೇಕು ಅಂತ ಯಾವತ್ತೂ ಇಲ್ಲ. ಅದು ಒಂದು. ಎರಡನೇದಾಗಿ ಸರ್, ನೀವು ಯಾವುದೇ ಒಂದು ಈಗ ನಾನು ಒಂದು ಇದು ಔಟ್ ಆಫ್ ನೀವು ಏನು ಪ್ರಿಯಾಂಕಾ ಖರ್ಗೆ ಅವರು ಒಂದೆರಡು ಮಾತು ಹೇಳಿದ್ದಾರೆ, ಅದು ಮನುಸ್ಮೃತಿಯ ಇವರು ಮನುಸ್ಮೃತಿಯನ್ನು ಫಾಲೋ ಮಾಡ್ತಾರೆ ಅಂತ. ಸರ್ ನಾನು ಹೇಳಿ ನಿಮಗೆ ಒಂದು ಓಪನ್ ಚಾಲೆಂಜು ಸರ್, RSSನ ಸ್ವಯಂ ಸೇವಕರು ಲಕ್ಷಾಂತರ ಜನ ಇದ್ದಾರೆ ಸರ್. ನೀವು ಯಾರ ಮನೆಗಾದರೂ ಹೋಗಿ ಮನುಸ್ಮೃತಿ ಪುಸ್ತಕ ಇದೆಯಾ ನೋಡಿ. ಮನುಸ್ಮೃತಿ ಅನ್ನೋದು ಯಾರಿಗೂ ಇವ್ರು ಏನು ಕಾಂಗ್ರೆಸ್ ಬಳಸ್ತಾರೆ, ಆದರೆ ಯಾರಿಗೂ ಗೊತ್ತಿಲ್ಲದ ಅನೇಕರಿಗೆ ಮನುಸ್ಮೃತಿ ಓದಿಲ್ಲ, ಅವ್ರಿಗೆ ಗೊತ್ತೂ ಇಲ್ಲ. ಆದರೆ ಇದನ್ನೇ ಕಾರ್ಡ್ ಹಿಡ್ಕೊಂಡು ಇವರು ಪ್ಲೇ ಮಾಡ್ತಾರೆ ಸಂಘದಲ್ಲಿ. ಆಮೇಲೆ ಅವರು ನಟರಾಜ್ ಗೌಡ್ರಿಗೆ ಒಂದು ಮಾತು ಹೇಳ್ತೀನಿ ಸರ್, ಸಂಘದ ಶಾಖೆಯಲ್ಲಿ ಯಾವತ್ತೂ ದ್ವೇಷ ಅಥವಾ ವಿಷ ಬೀಜ ಬಿತ್ತುವ ಕೆಲಸ ನಾವು ಮಾಡಲ್ಲ ಸರ್. ರಾಷ್ಟ್ರೀಯತೆನ ಹೇಳುವಂತ ಮಾಡ್ತೀವಿ ಸರ್. ಒಮ್ಮೆ ಏನಾಯ್ತು, ಕೋಟಾ ಶ್ರೀನಿವಾಸ್ ಪೂಜಾರಿರವರು ಸಂಸದರು ವೇಣುಗೋಪಾಲ್ ಜಿ ಅವರು ಒಂದೇ ಒಂದು ವಿಷಯ ಸರ್, ಒಂದೇ ಸರ್ ಏನಿಲ್ಲ ಸರ್, ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಒಮ್ಮೆ ಶಾಲೆಯನ್ನ ಸಂಘದ ಕಾರ್ಯಕ್ಕೆ ಕೊಡ್ತಾರೆ. ಅವಾಗ ಕೆಲವರು ಕಾಂಗ್ರೆಸ್ಸಿನ ಕಾರ್ಯಕರ್ತರು ಬಂದು ಕೋಟಾ ಶ್ರೀನಿವಾಸ್ ಪೂಜಾರನ್ನ ಪ್ರಶ್ನೆ ಮಾಡ್ತಾರೆ, ಏನಕ್ಕೆ ಕೊಟ್ರಿ ನೀವು ಅಂತ. ಆಗ ಅವರು ಒಂದೇ ಮಾತು ಹೇಳೋದು ಸರ್, ನೋಡ್ರಿ RSS ಯಾವುದೋ ಒಂದು ಕಾರ್ಯಕ್ರಮ, ರಾಷ್ಟ್ರೀಯತೆ ಕಾರ್ಯಕ್ರಮವನ್ನು ಮಾಡ್ತಾ ಇದೆ, ಅದಕ್ಕೆ ಅವರಿಗೆ ನಾನು ಕೊಟ್ಟಿದ್ದೀನಿ, ಅನುಮತಿಯನ್ನು ಕೊಟ್ಟಿದ್ದೀನಿ, ನಾನು ಸಹ ಗಮನಿಸ್ತಿದ್ದೀನಿ, ನೀವು ಸಹ ಕಾಂಗ್ರೆಸ್ನವರು ರಾಷ್ಟ್ರೀಯತೆಯ ಕಾರ್ಯಕ್ರಮ ಯಾವ್ದಾದ್ರು ಮಾಡಿ ನಿಮಗೂ ಕೊಡ್ತೀನಿ ಅಂತ ಹೇಳಿದ್ರು. ಅಂದರೆ ಇಲ್ಲಿ ರಾಷ್ಟ್ರೀಯತೆಯನ್ನ ಪ್ರತಿಪಾದಿಸುವಂತ ಸಂಘ ಯಾವುದನ್ನು ಮಾಡಿದರೂ ಸಹ ಇದನ್ನ ಜಾತಿ ಮತ್ತೆ ಬೇರೆ ವಿಷಯಗಳಲ್ಲಿ ಕಾಂಗ್ರೆಸ್ ದೇಶದಲ್ಲಿ ಅಯೋಧ್ಯೆ ವಿಚಾರ ಆದ ಮೇಲೆ ಅನೇಕ ಕಡೆಗಳಲ್ಲಿ ಈಗ ಈ ಮಸೀದಿ ಕೆಳಗಡೆ, ಈ ಒಂದು ಯಾವುದೋ ಮುಸ್ಲಿಮರ ಪ್ರಾರ್ಥನಾ ಮಂದಿರದ ಕೆಳಗಡೆ ಹಿಂದೂ ದೇವಾಲಯ ಇದೆ, ಇಲ್ಲಿ ಶಿವನ ಲಿಂಗ ಇದೆ, ವಿಗ್ರಹ ಇದೆ, ನಮಗೆ ಸೇರಿದ್ದು ನಮಗೆ ದೊಡ್ಡ ಹೋರಾಟ ನಡೀತಾನೆ ಇತ್ತು. ದಿನ ಬೆಳಗಾದರೆ ಡಿಬೇಟು ಅದೇನೆ, ಚರ್ಚೆನೂ ಅದೇನೆ, ಅದ್ರ ಬಗ್ಗೆನೇ ವಕಾಲತ್ತು ವಾದ ಎಲ್ಲವೂ ನಾವು ನೋಡ್ತಾ ಇದ್ವಿ. ಮೋಹನ್ ಭಾಗವತರು ಎದ್ದು ನಿಂತ್ಕೋತಾರೆ, ನಾವು ಈ ರೀತಿ ಮಸೀದಿ, ಮಂದಿರ, ಚರ್ಚು, ಇನ್ನೊಂದು ವಿಚಾರದಲ್ಲಿ ಅಯೋಧ್ಯೆ ಮತ್ತು ಬಾಬರಿ ವಿಚಾರವೇ ಕೊನೆ ಹೋರಾಟ ನಮ್ಮದು, ಅದಾದ ಮೇಲೆ ನಾವು ಇನ್ಯಾವತ್ತೂ ಯಾವುದಕ್ಕೂ ಈಗ ಹೋಗಬಾರ್ದು, ಇದಕ್ಕೆ RSS ಇಲ್ಲ ಅಂತ ಹೇಳಿದ್ರು. ಅಟ್ ದ ಸೇಮ್ ಟೈಮ್ ದೇಶದ ಸ್ವಾತಂತ್ರ್ಯ ಹೋರಾಟದಲ್ಲಿ ಈ ದೇಶದ ಮುಸ್ಲಿಮರು ಪಾಲುದಾರರು, ಅವರು ಭಾಗಿದಾರರು ಅಂತ ಖುದ್ದು ಮೋಹನ್ ಭಾಗವತ್ ಅವರು ಹೇಳಬೇಕಾದ್ರೆ BJP ಹಾಗಾದರೆ ಮುಸ್ಲಿಮರ ವಿರುದ್ಧ ಕಿಡಿಕಾರಲ್ವಾ? ಆ ಥರ ಕಿಡಿಕಾರ್ತಾ ಇದ್ರೆ ಇನ್ಮೇಲೆ BJPಗೂ ನನಗೂ ಸಂಬಂಧ ಇಲ್ಲ ಅಂತ RSS ಯಾಕೆ ಮಾತಾಡಬಾರ್ದು ಸರ್? ಈಗ ಪರಮಪೂಜ್ಯನ ಭಾಗವತಜಿಯವರು ಅದು ಹೇಳಿದ್ದ ಮುಸ್ಲಿಂ ಅವರು ಪಾಲುದಾರರು ಅನ್ನೋದು ಇದೆ. ನಾನು ಹೇಳಿದಲ್ಲ, ಅನೇಕರ ಹೆಸರು ಹೇಳ್ಬೋದು ಸರ್. ಅವರೆಲ್ಲ ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಂಡಿದ್ದಾರೆ, ಅದರಲ್ಲಿ ಏನೂ ಇಲ್ಲ. ಈಗ
ಸರ್ ಈಗ ಒಬ್ಬ ಟೈಲರ್ನ ಹತ್ಯೆ ಆಗುತ್ತೆ ಸರ್ ರಾಜಸ್ಥಾನದಲ್ಲಿ, ಅದಕ್ಕೆ ಪ್ರತಿಭಟನೆ ಮಾಡಬೇಕು ಬೇಡವು ಸರ್? ಪ್ರವೀಣ್ ನೆತ್ತಾರ್ ಅವರ, ಪ್ರವೀಣ್ ಅವರ, ರಾಜು ಅವರ, ಕುಟ್ಟಪ್ಪ ಅವರ ಇಂಥ ಅನೇಕ ಸ್ವಯಂ ಸೇವಕರ ಹತ್ಯೆ ಆಗುತ್ತೆ ಸರ್. ಒಂದು 5-6 ಮುಸ್ಲಿಂ ಇದನ್ನ ಹೆಸರು ಹೇಳಿ. ನಾವು ಅವ್ರದ್ದು ಪ್ರತಿಭಟನೆ ಹತ್ಯೆ ಆಗಿದೆ ಮಾಡ್ತೀವಿ. ಇಲ್ಲಿ. ನಮ್ಮ ಜೊತೆ ಆದ ಭಾರತೀಯ ಜನತಾ ಪಾರ್ಟಿ ಅನೇಕರು ಹತ್ಯೆ ಆಗಿದೆ. ಈಗ ಇವರು ನಟರಾಜ್ ಗೌಡರು ಅವರ ನೇರಕ್ಕೆ ಅವರು ಗೌರಿ ಲಂಕೇಶ್ ಅವರು ಅದು ಮತ್ತೆ ಇನ್ನೊಬ್ಬರನ್ನ ಹೇಳಿದ್ರು. Correct. ಅದೇ ತರ ಸಮಾಜದ ಬಹಳ ಕೆಳಗೆ ವರ್ಗದಲ್ಲಿರುವಂತವ್ರ ಹತ್ಯೆ ಆಗಿದೆ. ಇದಕ್ಕೆ ಯಾವತ್ತಾರು ಕಾಂಗ್ರೆಸ್ Okay. ಪ್ರತಿಭಟನೆ ಮಾಡಿದ್ಯಾ? Fine. ನೋಡಿ, ನಟರಾಜ್ ಗೌಡ್ರೆ. ಬಿಜೆಪಿ ಒಂದು ನಟರಾಜ್ ಗೌಡ್ರೆ. ರಾಜಕೀಯ ಹತ್ಯೆ ಸಂಘಟನೆ. ಆದಾಗ ನೀವು ಒಂದು ನಿಮಿಷ ವೇಣುಗೋಪಾಲ್ಜಿ, ನೀವು ದಬೋಲ್ಕರ್, ಪನ್ಸಾರೆ, ಎಂ ಕಲಬುರ್ಗಿ, ಗೌರಿ ಇಂಥ ಉದಾಹರಣೆಗಳನ್ನು ಕೊಟ್ಟಾಗ ಈ ಹತ್ಯೆ ಪ್ರತೀಕಾರದ ಕೊಲೆಗಳು ಎರಡು ಕಡೆನೂ ನಿಂತಿಲ್ಲ. ನೀವು ಒಬ್ಬರ ಮನೆಗೆ ಹೋಗಿ ನೀವು ಪರಿಹಾರ ಹಣ ಕೊಟ್ಟು ಬರ್ತೀರಿ, ಚೆಕ್ ಕೊಟ್ಬಿಟ್ಟು ಬರ್ತೀರಿ. ಜಮೀರ್ ಅಹಮದ್ ಖಾನ್ ಅವರು ಸ್ಥಳದಲ್ಲೇ ಪರಿಹಾರ, ಅಲ್ಲೇ ಬಹುಮಾನ ಅವ್ರು ಪರಿಹಾರ ಕೊಟ್ಟು ಬರ್ತಾರೆ. ಕ್ಯಾಶ್ ಕೊಟ್ಬಿಡ್ತಾರೆ. BJP ಬೊಮ್ಮಾಯಿ ಅವರು ಹೋಗ್ಬಿಟ್ಟು ಬರೀ ಹಿಂದೂಗಳ ಮನೆಗೆ ಹೋಗಿದ್ರು ಅಂತ ಬಂದಾಗ ನಿಂತುಬಿಟ್ಟಿದ್ದೀರಿ ಇಬ್ರು, ನಾನು ಮುಸ್ಲಿಂ ಕಡೆ, ನಾನು ಹಿಂದೂ ಕಡೆ ಅಂತ ಹೇಳಿ. ಇದು ಆಳ್ವಿಕೆಯಲ್ಲಿರುವವರಿಗೆ ಶೋಭೆ ಅಲ್ಲ ಅಂತ. ಯಾರೇ ಗೌರ್ಮೆಂಟ್ ರೂಲ್ ಮಾಡ್ತಿರ್ತಾರಲ್ಲ, ಅವ್ರು ಯಾರೇ ಮಾಡಿದ್ರು ಆಳ್ವಿಕೆಯಲ್ಲಿರೋರಿಗೆ ಇದು ಶೋಭೆ ಅಲ್ಲ ಅಂತ. 100ಕ್ಕೆ 100 ನಿಮ್ಮ ಸಹಮತ ಇದೆ ನಿಮ್ಮ ಮಾತಿಗೆ. 100ಕ್ಕೆ 100 ನೋಡಿ, ಬಿಜೆಪಿ ಒಂದು ಪಕ್ಷವ ಪೊಲಿಟಿಕಲ್ ಪಾರ್ಟಿಯಾಗಿ ಎಲ್ಲರನ್ನೂ ಒಳಗೊಳ್ಳುವ ಪಾರ್ಟಿ ಆಗಬೇಕು. ಕರೆಕ್ಟ್. ಯಾವುದೋ ಒಂದು ಸಂಘ ಅಲ್ಲ ಅದು, ಒಂದು ಬ್ರಾಹ್ಮಣರ ಸಂಘ ಅಲ್ಲ, ಹಿಂದೂ ಮಹಾಸಭಾ ಅಲ್ಲ, ಆ ಥರ ಅಲ್ಲ. ಅದು ಒಂದು ಪೊಲಿಟಿಕಲ್ ಪಾರ್ಟಿ, ಈ ದೇಶದ ಕಾನೂನಿಗೆ ಗೌರವ ಕೊಡಬೇಕಾದ ಪಾರ್ಟಿ. ಅಧಿಕಾರಕ್ಕೆ ಬಂದ್ಮೇಲೆ ಅದು ಸರ್ಕಾರ, ಅದು ಅಧಿಕಾರಕ್ಕೆ ಬಂದ ಮೇಲೆ ಸರ್ಕಾರ. ದಕ್ಷಿಣ ಕನ್ನಡದಲ್ಲಿ 2 ಸಾವಾಗುತ್ತೆ ಕೆಲವು ದಿನಗಳ ಅಂತರದಲ್ಲಿ. ಒಬ್ಬ ಹಿಂದೂ ಯುವಕ, ಒಬ್ಬ ಮುಸಲ್ಮಾನ್ ಯುವಕ. ಸರ್ಕಾರದ ಕಣ್ಣಿಗೆ ಇಬ್ಬರು ಕನ್ನಡಿಗ, ಇಬ್ಬರು ಭಾರತೀಯ, ಇಬ್ಬರು ಸಮಾನರು, ಒಂದು ನಾಗರಿಕರು. ಬೊಮ್ಮಾಯಿಯವರು ಒಂದು ಹಿಂದೂ ಯುವಕನ ಮನೆಗೆ ಹೋಗ್ತಾರೆ, 25 ಲಕ್ಷ ರೂಪಾಯಿ ಚೆಕ್ ಕೊಟ್ಟು ಬರ್ತಾರೆ. ಪಕ್ಕದಲ್ಲೇ ಇದ್ದಂತಹ ಮುಸಲ್ಮಾನ್ ಕುಟುಂಬಕ್ಕೆ ಸಾಂತ್ವನ ಹೇಳೋದಿಲ್ಲ. ಇದು ಒಂದು ಸರ್ಕಾರವಾಗಿ ಮಾಡಬಾರ್ದು. ಶರತ್ ಮಡಿವಾಳ್ರ ಮನೆಗೆ ಯಾರು ಹೋಗಿದ್ರಿ ಕೇಳಿ, ಅದನ್ನೇ ಹೇಳ್ತಿದ್ದೀನಲ್ಲ, ಶರತ್ ವಡಿವಾಳ ಆಗಲಿ ಅಥವಾ ಜುನೈಡ್ ಆಗಲಿ, ಯಾರದೇ ವಿಷಯ ಆದರೂ ಕೂಡ ಅದೇ ಹೇಳ್ತಿದ್ದೀನಲ್ಲ, ಸರ್ಕಾರವಾಗಿ ತಾರತಮ್ಯ ಮಾಡೋಕೆ ನೀವು ಮಾಡಿದ್ರಾ? ನಾವು ಮಾಡಿಲ್ಲ, ನಾವು ತಾರತಮ್ಯ ಮಾಡೋದಿಲ್ಲ. ಇಬ್ಬರ ಮನೆಗೆ ಹೋಗ್ಬಿಟ್ಟಿದ್ರಿ ನೀವು? ಕೇಳಿ, ಅಲ್ಲಿನ ಸ್ಥಳೀಯ ನಾಯಕರುಗಳು, ನಾವು ಸ್ಥಳೀಯ ನಾಯಕರಿಗೆ ಹೇಳಿದ್ವಿ, ಅದು ರಾಜಕೀಯ ಮಾಡಿ ಇಡೀ ರಾಜ್ಯದ ಒಬ್ಬ ಮುಖ್ಯಮಂತ್ರಿ ಒಬ್ಬರ ಮನೆಗೆ ಹೋಗಿ ಆ ಥರ ಮಾಡೋ ಅಗತ್ಯ ಇಲ್ಲ. ಓಕೆ, ಭೇದ ಭಾವ ಮಾಡೋ ಅಗತ್ಯ ಇಲ್ಲ. ನಾವು ನಮ್ಮ ನಾಯಕರಿಗೆ, ಅಲ್ಲಿ ಸ್ಥಳೀಯ ನಾಯಕರಿಗೆ ಹೇಳಿದ್ವಿ, ಹಿಂದೂ ಮುಸ್ಲಿಂ ಇಬ್ರು ಒಂದೇ, ನೀವಿಬ್ರು ಸಾಮರಸ್ಯ ಮೂಡಿಸ್ಬೇಕು, ಸೌಹಾರ್ದತೆ ಮೂಡಿಸ್ಬೇಕು. ಅದಕ್ಕೆ ಏನು ಶ್ರಮ ಬೇಕೋ ಸರ್ಕಾರದ ಪರವಾಗಿ ತೆಗೆದುಕೊಂಡು ಅಥವಾ ಅಲ್ಲಿ ಸ್ಥಳೀಯ ಮಂಗಳೂರು ಭಾಗದಿಂದ ಒಂದಷ್ಟು ಜನ ಉಚ್ಚಾಟನೆ ಮಾಡಿಬಿಟ್ರಿ. ಅದರಲ್ಲಿ ಹಿಂದೂಗಳು ಇದ್ರು, ಮುಸ್ಲಿಮರು ಇದ್ರು. ಮುಸ್ಲಿಮರು ದಿನೇಶ್ ಗುಂಡೂರಾವ್ ಹೋದಾಗ, ನಿಮ್ಮ ನಾಯಕರುಗಳು ಹೋದಾಗ ಟೇಬಲ್ ಬಡ್ದ್ಬಿಟ್ಟು ಆಮೇಲೆ ಸಾಮೂಹಿಕ ರಾಜೀನಾಮೆ ಕೊಟ್ಬಿಡ್ತೀವಿ ಎಂದು ನಿಮ್ಮ ಸರ್ಕಾರ ಎದುರ್ಕೊಳ್ಳಿಲ್ವಾ ಅವಾಗ? ಖಂಡಿತ ನೋಡ್ರಿ, ಎದುರಿಲ್ಲ ನಿಮ್ಮ ಸರ್ಕಾರ. ನೋಡಿ, ಅದಕ್ಕೆ ಯಾಕೆ ಎದುರ್ಕೊಂತದೆ ನೋಡ್ರಿ, ನ್ಯಾಯದ ಮುಂದೆ ಮಂಗಳೂರಲ್ಲಿ ಟೇಬಲ್ ಕುಟ್ಬಿಟ್ಟು ಕೇಳಿದಾಗ, ಟೇಬಲ್ ಕುಟ್ಬಿಟ್ಟು ಕೇಳಿದಾಗ, ನೀವು ಈ ಟೇಬಲ್ ಯಾರು ಕೊಟ್ಲಿ, ತಲೆ ಹೊಡ್ಕೊಳ್ಳಿ ಯಾರಾದ್ರು, ನ್ಯಾಯದ ಮುಂದೆ, ಸತ್ಯದ ಮುಂದೆ ಎಲ್ಲರೂ ಸಮಾನರು. ಯಾರಿಗೋ ಬೆದರಿಕೆಗೆ ಎದುರ್ಕೊಳ್ಳುವಂಥದ್ದು ಬಿಜೆಪಿ ಮಾಡ್ಕೋಬಹುದು, RSS ಎದುರ್ಕೊಂಡು, ಹಿಂದೂ ಮಹಾಸಭಾ ಎದುರ್ಕೊಂಡು. ಹೇಳ್ರಿ, ಇವ್ರನ್ನ ನಳಿನ್ ಕುಮಾರ್ ಕಟೀಲ್ನ MP ಆಗಿದ್ದವನ್ನ ಕಾರ್ನ ಪಲ್ಟಿ ಹೊಡ್ಬಿಡ್ತಾ ಇದ್ರು. ಈ ನಮ್ಮ ಅರವಿಂದಾನೇಂದ್ರ ಹೋಮ್ ಮಿನಿಸ್ಟರ್ ಆಗಿದ್ರು, ಅವ್ರ ಮನೆಗೆ ಗೇಟ್ ಹಾರಿ ಹೆಂಗ್ ನುಗ್ಗಿದ್ರು ಗೊತ್ತಾ ನಿಮ್ಮ ಕಾರ್ಯಕರ್ತರೆ? ಅವ್ರು ಸಿಕ್ಕಿರೋ ಹೊಡೆದಾಕ್ತಿದ್ರು. ನಾವು ಆ ಥರ ಕೈ ಮೀರಿ ಕೆಲಸವನ್ನ, ಕಾನೂನು ಕೈಗೆತ್ಕೊಳ್ಳೋ ಕೆಲಸವನ್ನ ಕಾಂಗ್ರೆಸ್ ಕಾರ್ಯಕರ್ತರು ಯಾವತ್ತೂ ಮಾಡಲ್ಲ. ಆದರೆ ಯಾರೇ ಮಾಡಿದ್ರು ಕೂಡ ಅವ್ರ ಪರವಾಗಿ ನಿಂತ್ಕೊಳ್ಳಲ್ಲ. ಇದು ಸ್ಪಷ್ಟ. RSS ನಿಷೇಧ ಮಾಡಿದ್ರೆ ಕಾಂಗ್ರೆಸ್ಗೆ ತತ್ಕ್ಷಣದಿಂದ ಆಗುವ ಲಾಭವೇನು ಅಂತ ನೋಡಿ, ಇಮ್ಮಿಡಿಯೇಟ್ ಪ್ರಾಫಿಟ್ ಏನು ಅಂತ. ಕಾಂಗ್ರೆಸ್ಸು ತನ್ನ ಸ್ವಂತಿಕೆಗಾಗಿ ಯಾವುದನ್ನು ಲಾಭ ಮಾಡ್ಕೊಳ್ಳೋಕ್ಕಾಗಿ ಯಾವ ಪ್ರಯತ್ನವನ್ನು ಮಾಡೋದಿಲ್ಲ. ಈ ಸಮಾಜದಲ್ಲಿ ಬ್ಯಾನ್ ಮಾಡೋಕೆ ನಿಮ್ಗೆ ಅಧಿಕಾರ ಇದೆ, ಬ್ಯಾನ್ ಮಾಡ್ಬಿಡ್ತೀರಿ ನೀವು ಸಂಘನ. ಒಂದೇನು ಗೊತ್ತಾ, ಸಂಘದ ಚಟುವಟಿಕೆಗಳು ಇಲ್ಲೂ ಬದಲಾಗಿಲ್ಲ. ಸಂಘದ ಚಟುವಟಿಕೆಗಳು ಬದಲಾಗಬೇಕು. ಚಡ್ಡಿಯಿಂದ ಪ್ಯಾಂಟ್ ಬಂದ ತಕ್ಷಣ ಏನಾದ್ರು ಬದಲಾವಣೆ ಆಯಿತು ಅಂದ್ರೆ ಮಾನಸಿಕತೆ ಅವ್ರು ಇನ್ನೂ ಬದಲಾವಣೆ ಆಗಿಲ್ಲ. ಇವತ್ತು ಅಷ್ಟೇ ನಾಗರ್ಪುರದ ಸಂಘಟನೆಗೆ 100 ವರ್ಷ ಆದರೂ ಕೂಡ ಬ್ರಾಹ್ಮಣರೇ ಅದಕ್ಕೆ ಅಧ್ಯಕ್ಷರು, ಬ್ರಾಹ್ಮಣರೇ ಮುಖ್ಯಸ್ಥರು. ಸಮಾನತೆ ಅನ್ನೋದು ಯಾವ್ದು ಹಿಂದುಳಿದ ವರ್ಗದವನಾಗ್ಲಿ, ಅಲ್ಪಸಂಖ್ಯಾತ ಆಗಲಿ, ದಲಿತ ಆಗಲಿ, ಮಹಿಳೆ ಆಗಲಿ, ಯಾರು ನಿಮ್ಗೂ ಅರ್ಹತೆ ಇದೆ, ನೀವು ಅದಕ್ಕೆ ಅಧ್ಯಕ್ಷರಾಗಬಹುದು. ನಾಗಪುರಕ್ಕೆ ಅಧ್ಯಕ್ಷ ನೀವು ಆಗ್ಬಹುದು. ನಮ್ಗೆ ನೀವು ಆಗಿ ಸಂತೋಷ ಪಡ್ತೀನಿ ನಾನು. ನಾನು ನಿಮ್ಮ ಸಂಘಟನೆ ಬಗ್ಗೆ ಮಾತಾಡ್ತೀನಿ. ನಮ್ಮ ಸಂಘಟನೆ ಬಗ್ಗೆ ನಟರಾಜ್ ಗೌಡ್ರ ಮುಖ್ಯಮಂತ್ರಿ ಆಗ್ರಿ, ನೀವು ಮುಖ್ಯಮಂತ್ರಿ ಆಗ್ಬಿಡಿ. ನೀವು ಯಾಕೆ ನಿಮ್ಮನ್ನ ಮಾಡಿಲ್ಲ, ಯಾಕೆ ನಿಮ್ಮನ್ನ ಮಾಡಿಲ್ಲ ಮುಖ್ಯಮಂತ್ರಿ? ನಿಮ್ಮ ಪಾರ್ಟಿ ಅಂತ ನೀವು ಕೇಳಿದ್ರೆ ನೋಡಿ, ಏನೋ ಒಂದು ಅರ್ಹತೆ ಇರ್ತದೆ, ಏನೋ ಒಂದು ಮಾನದಂಡಗಳು ಆಗಿರಬಹುದೇನೋ. ಒಂದು ಡೆಮೊಕ್ರೆಟಿಕ್ ವ್ಯಾಲೀಸ್ ಅಲ್ಲಿ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆದ್ರು,
ದ್ರೌಪದಿ ಮುರ್ಮು ಅವರು ರಾಷ್ಟ್ರಪತಿ ಆದ್ರು, ದೇವೇಗೌಡರು ಪ್ರಧಾನಮಂತ್ರಿ ಆದ್ರು, ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆದ್ರು. ಇದು ಡೆಮೊಕ್ರೆಟಿಕ್ ವ್ಯಾಲ್ಯೂ. ಈ ಸಿಸ್ಟಮ್ ತಗೊಂಬಂದದೇ ಕಾಂಗ್ರೆಸ್. ನಮ್ಗೆ ಹೆಮ್ಮೆ ಇದೆ ನಮಗೆ. ಆದ್ರೆ ಒಂದು ಸಂಘಟನೆ ಅಂತ ಕಟ್ಕೊಂಡು ಒಂದು ಸಂಘಟನೆ ಅಂತ ತಿಳ್ಕೊಂಡು ಅದನ್ನ ಉಳ್ಸ್ಕೊಂಡ್ ಬಂದಿದ್ವಿ. ನೀವು ತೆಗೆದುಬಿಡ್ತಿದ್ರಿ, ನಾವು ಉಳ್ಸ್ಕೊಂಡ್ ಬಂದಿದ್ವಿ. 102 ಬಾರಿ ತಿದ್ದುಪಡಿ ಮಾಡ್ತೀರಾ ಸರ್? ಇಡೀ ಎಲ್ಲ ಕಣ್ಮುಂದೆ ಇದೆ ಸರ್. ಅದನ್ನೇ ಸುಳ್ಳುನ ಹೇಳಿ ನೀವು ತಿದ್ದುಪಡಿ ಮಾಡಿಲ್ವೇನ್ರಿ? ನಾವು ನೋಡಿ ಸರ್, Amendment ನಾವು ನೋಡಿ. ಎದಕ್ಕೆ ಮಾಡಿದೀವಿ ಸರ್? ಸರ್, ನಾನು ಅದಕ್ಕೂ ಬರ್ತೀನಿ ಸರ್. ಈಗ ಏನಾಗಿದೆ ಗೊತ್ತಾ ಇಲ್ಲಿ, ಒಂದು ನಿಮಿಷ ಕೇಳಿಸ್ಕೊಳ್ಳಿ. ಈ ಸಂವಿಧಾನ ಬದಲಾವಣೆ ತಿದ್ದುಪಡಿ ಬಹಳ ಬಾರಿ ನಮ್ಮ ದೇಶದಲ್ಲಾಗಿರೋ ಈ ಅಪಚಾರ ಏನು ಗೊತ್ತಾ? ತಿದ್ದುಪಡಿಯನ್ನೇ ಅಪರಾಧ, ತಿದ್ದುಪಡಿಯನ್ನೇ ಸಂವಿಧಾನ ಬದಲಾವಣೆ ಅಂತ ವ್ಯಾಖ್ಯಾನ ಮಾಡೋದಿದೆಯಲ್ಲ, ಬಹಳ ತಪ್ಪಾಗುತ್ತೆ. ಏನಾಗುತ್ತೆ, ಒಂದು 75 ವರ್ಷಗಳ ಹಿಂದೆನೋ 60 ವರ್ಷದ ಹಿಂದೆನೋ 40 ವರ್ಷದಿಂದೇನೋ ಯಾವುದೋ ಒಂದು ಕಾನೂನು ಜಾರಿಗೆ ತಂದಾಗ, ಒಂದು ನಿಯಮವನ್ನು ಜಾರಿಗೆ ತಂದಾಗ ಅವತ್ತಿನ ಕಾಲಕ್ಕೆ ಅದು ಅನ್ವಯ ಆಗಿರಬಹುದು, ಸರಿ ಅಂತಲೂ ಕಾಣಿಸ್ತಿರಬಹುದು. ಒಂದಷ್ಟು ಕಾಲಾನಂತರದಲ್ಲಿ ಇದ್ಯಾಕೋ ಸರಿ ಹೋಗ್ತಿಲ್ಲ ಅಂದಾಗ ಯಾವ ಸಂವಿಧಾನವನ್ನು ಈ ದೇಶದ ಎಲ್ಲ ನಾಗರಿಕರು ಸೇರಿ ರಚನೆ ಮಾಡಿದ್ರೋ ಅವ್ರಿಗೇನೆ ಅದು ತಿದ್ದುಪಡಿ ಮಾಡ್ಲಿಕ್ಕೆ ಅವಕಾಶ ಇದೆ. ಕೇಳಿಸ್ಕೊಳ್ಳಿ, ಒಂದು ತಿದ್ದುಪಡಿ ಮಾಡಿ ನೀವು ಹೇಳ್ಬಿಡಿ ನೋಡೋಣ. ಒಂದು ನಿಮಿಷ, ನೀವು ಒಂದೇ ಒಂದು ತಿದ್ದುಪಡಿ ಮಾಡಿಲ್ಲ. ಲೇ ಲಡಾಖ್ನ ಏನ್ ಮಾಡಾಕಿದ್ರಿ ನೀವು? ಲೇ ಲಡಾಖ್ನ ಏನ್ ಮಾಡಾಕಿದ್ರಿ? ಲಡಾಖ್ನ ಏನ್ ಮಾಡಿದಿರಿ ನೀವು? ಆ ಮನುಷ್ಯನ ತಗೊಂಡ ಜೈಲ್ಗೆ ಹಾಕಿದಿರಿ ನೀವು. ಲಡಾಖ್ನ ಕಮಿಷನ್ ತಿದ್ದುಪಡಿ ಮಾಡಿ. ಯಾಕೆ ಅವ್ರು 5 ವರ್ಷ ಉಪವಾಸ ಮಾಡ್ತಾರ, ಮನುಷ್ಯ ಹೋರಾಟ ಮಾಡ್ತಾರೆ, ಅದಕ್ಕೊಂದು ವ್ಯಾಲ್ಯೂ ಇಲ್ಲ, ತಗೊಂಡ ಜೈಲ್ಗೆ ಹಾಕಿದಿರಿ. ಸೋನಮ್ ವಾಂಗ್ಚುಕ್ ನಿಮ್ಗೆ ಏನ್ ಮಾಡಿದ್ರು? ಕಾಂಗ್ರೆಸ್ ಈ ತರ ಸಾವಿರ ವಿಚಾರ ಇದೆ, ಮಾತಾಡೋದು. ಕಮ್ಮ ಮೂಗಿ ನೇರಕ್ಕೆ ಏನ್ ಬೇಕಾದ್ರೂ ಮಾತಾಡ್ಬೋದು. ನೀವು ಒಂದು ನಿಮಿಷ ನನಗೆ ವಿಜೇಂದ್ರ ಅವರೇ, ಈಗ ನೀವು RSS ವಕಾಲತ್ತನ್ನು ನೀವು ವಹಿಸುವುದರಲ್ಲಿಯೋ ಅಥವಾ ತೀರಾ RSS ವಿರೋಧ ಮಾಡುವುದರಲ್ಲಿಯೋ ಈ ರಾಜ್ಯಕ್ಕಾಗಲಿ ದೇಶಕ್ಕಾಗಲಿ ಅದನ್ನು ಒಳಿತಿದೆಯಾ ಸರ್? ತಮಗೆ ಸ್ಪಷ್ಟಪಡಿಸ್ತೇನೆ, ಕ್ಲಿಯರ್ ಆಗಿದೆ. ನಮ್ದು ನೋಡಿ ಸರ್, ನಮ್ಮ ಒಂದು ಬಿಜೆಪಿ ಏನು ಆಡಳಿತ ನಡೆಸ್ತಾ ಇದೆ, ನಾವು ಯಾವತ್ತೂ ಕೂಡ ಶಾದಿ ಭಾಗ್ಯ ಅಂತ ಕೊಟ್ಟಿಲ್ಲ. ಮೋಹನ್ ಭಾಗವತ್ ಮುಸ್ಲಿಂ ವಿರೋಧ ಮಾಡಬೇಡಿ ಅಂದಾಗ ಮೋಹನ್ ಭಾಗವತರೇ ಮುಸ್ಲಿಮರ ಹತ್ರ ವಿರೋಧ ಮಾಡಬೇಡಿ, ಸ್ವತಂತ್ರ ಅವ್ರ ಪಾಲಿದೆ ಎಂದಾಗ ನೀವು ಮುಸ್ಲಿಂ 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 ಯಾರನ್ನ ಮುಸ್ಲಿಂ ವಿರೋಧ ಮಾಡಿಲ್ಲ ನೀವು? ಈಗ ಒಂದು ನಿಮಿಷ ಸರ್, ರಾಷ್ಟ್ರೀಯ ಮುಸ್ಲಿಂ ಮಂಚ್ ಅಂತ ಇದೆಯಲ್ಲೋ RSS ಅಲ್ಲಿ, ಬಿಜೆಪಿಯಲ್ಲಿ ಮೈನಾರಿಟಿ ಮೋರ್ಚಾ ಅಂತ ಇದೆಯಲ್ಲೋ ಇದೆ ಸರ್. ಅದ್ರದ್ದೇ ಆದಂತ ದೇಶಭಕ್ತ ಮುಸಲ್ಮಾನರು ಕೆಲಸ ಮಾಡ್ತಾ ಇದಾರೆ, ದೇಶಭಕ್ತ ಕ್ರೈಸ್ತರು ಕೆಲಸ ಮಾಡ್ತಾ ಇದಾರೆ. ನಾವ್ ಇಲ್ಲ ಅಂತ ಹೇಳಿಲ್ಲ, ನಾವು ಯಾರನ್ನೂ ವಿರೋಧ ಮಾಡಿಲ್ಲ, ಯಾವತ್ತು ಯಾವುದೇ ಧರ್ಮನ ವಿರೋಧ ನಾವು ಮಾಡಿಲ್ಲ. ಇವರು ಕಾಂಗ್ರೆಸ್ ಮುಸ್ಲಿಂ ವಿರೋಧ ಮಾಡಿಲ್ಲ. ಮುಸ್ಲಿಂ ನೋಡಿ ಸರ್, ಕಲ್ಲೊಡ್ದವ್ರನ್ನೇನು ನಾವು ಬೊಕ್ಕೆ ಕೊಡ್ಬೇಕು ಅವ್ರಿಗೆ? ಕಲ್ಲೊಡ್ದಾಗ್ರಿ ಪೊಲೀಸ್ ಸ್ಟೇಷನ್ ಮೇಲೆ ಕಲ್ಲು ಹೊಡೆದವ್ರು ವಿರೋಧ ಮಾಡಬಾರ್ದ? ಈ ದೇಶದ ಪ್ರಜೆಗಳಾಗಿ, ಈ ದೇಶದ ಒಂದು ಪಕ್ಷ ಆಗಿ, ಒಂದು ಸಂಘ ಆಗಿ ವಿರೋಧ ಮಾಡಬಾರ್ದ? ಇವರಂತೂ ಅವ್ರನ್ನ ಬೇಲ್ ಮೇಲೆ ದುಡ್ಡು ಕೊಟ್ಟು ಅವರಿಗೆ ಕ್ಯಾಶ್ ಕೊಟ್ಟು ಬಿಡಿಸ್ಕೊಂಡ್ ಬರ್ತಾರೆ. ವೇಣುಗೋಪಾಲ್ ಅವರೇ, ಒಂದು ಧರ್ಮದಲ್ಲಿ ಕ್ರಿಸ್ಟಲ್ ಕ್ಲಿಯರ್ ಒಂದೇ ಒಂದು ಅಪರಾಧ ಮಾಡಿದಿರುವಂತ ವ್ಯಕ್ತಿ ಒಂದು ಧರ್ಮದಲ್ಲಿ ಇದ್ದಾನೆ, ಇನ್ನೊಂದು ಧರ್ಮದಲ್ಲಿ ಬರೀ ಅಪರಾಧ ಮಾಡೋರು ಇದ್ದಾರೆ. ಯಾವ್ದಾದ್ರು ಜಾತಿ ಧರ್ಮದಲ್ಲಿ ಸಾಧ್ಯ ಏನ್ರಿ ಇದು? ಬೆಳಗ್ಗೆ ನೀವು ನ್ಯೂಸ್ ಪೇಪರ್ ತೆಗಿತೀರೋ, ನ್ಯೂಸ್ ಚಾನಲ್ ನೋಡ್ತಿರೋ, ಅತ್ಯಾಚಾರವೋ ಕೊಲೆನೋ ಕಳ್ತನೋ ಸುಲಿಗೆನೋ ಎಲ್ಲ ಜಾತಿಯವರು ನಾವು ಓದ್ತೀವಿ, ಹೆಸರು ಓದ್ತೀವ್ರಿ, ಎಲ್ಲ ಧರ್ಮದವ್ರ ಹೆಸರು ನಾವು ಓದಿದ್ದೀವಿ. ಹಾಗಿದ್ದಾಗ ಒಬ್ಬರೇ ಮಾಡ್ತಾರೆ ಅಂತ ಅವ್ರಿಗೆ ಇಡೀ ಬ್ರ್ಯಾಂಡ್ ಕಟ್ಟೋಣ, ನಾವು ಅಂಟಿಸ್ಬಿಡೋಣ ಬ್ರ್ಯಾಂಡು. ಅವ್ರು ಪೂರ್ತಿ ಸರಿ ಇಲ್ಲ, ಒಬ್ಬರು ಪೂರ್ತಿ ಸರಿ. ಇಸ್ ಇಟ್ ಪಾಸಿಬಲ್ ಸರ್? ಹಂಗಿಲ್ಲ ಸರ್. ಪರಮ ಪೂಜ್ಯನ ಭಾಗವತ್ಜಿ ಹೇಳಿದ್ದು ಅದೇ, ದೇಶಭಕ್ತ ಮುಸಲ್ಮಾನರನ್ನ ಯಾವತ್ತು ಈಗ ಆಗ ಹೇಳ್ದಂಗೆ ಸ್ವತಂತ್ರ ಸಂಘದಲ್ಲಿ ಪಾಲ್ಗೊಂಡಿದ್ರು. ಹೌದು, ಇವತ್ತು ನಾವು ಅಬ್ದುಲ್ ಕಲಾಂ ಅವ್ರನ್ನ ಮಾಡಿದ್ದು ದೇಶಭಕ್ತ ಮುಸಲ್ಮಾನರು. ಇವತ್ತು ನಮ್ಮ BJPಯ ವಕ್ತಾರ ಹೇಳ್ದಂಗೆ BJP ಪಕ್ಷದಲ್ಲಿ ಅನೇಕರಿದ್ದಾರೆ. ನಮ್ಮಲ್ಲೂ ಸಹ ಸಂಘದ ಅನೇಕ ಸಂಘಟನೆಗಳಲ್ಲಿ ನಮಗೆ ಸಹಾನುಭೂತಿ ತೋರಿಸುವಂಥ ಅನೇಕ ಮುಸಲ್ಮಾನರಿದ್ದಾರೆ. ನಾವು ಯಾವತ್ತು ದೇಶಭಕ್ತ ಮುಸಲ್ಮಾನರ ಪರ ಇದ್ದೀವಿ, ಆದರೆ ದೇಶ ವಿರೋಧಿ ಮುಸಲ್ಮಾನರ ವಿರುದ್ಧ ನಾವು ನಿಮಗೆ ಜೈ ಅನ್ನೋರು ದೇಶಭಕ್ತ ಮುಸಲ್ಮಾನರ ರೀತಿಯ ಯಾರು ಜೈ ಅಂತಾರೆ ಅವ್ರು ದೇಶಭಕ್ತ ಮುಸಲ್ಮಾನರು, ಅವ್ರು ಮುಸ್ಲಿಂ. ನಿಮಗೆ ಜೈ ಅಂತಾರೆ ದೇಶಭಕ್ತ ಮುಸಲ್ಮಾನರ? ಸರ್ ಇಲ್ಲ ಸರ್, ತಾವು ಸರ್ ಇಲ್ಲ ಸರ್. ಇವತ್ತು ನೀವು ನೋಡಿದ್ರೆ ನಮ್ಮ ಹಜ್ಜಬ್ಬ ಇದ್ದಾರಲ್ಲ ಸರ್, ಯಾರು ಕಿತ್ಲೆ ಮಾಡಿ ಸ್ಕೂಲ್ನ ಕಟ್ಟರು ಅಂತ ಹಜ್ಜಬ್ಬ ಮಾಡಿದವರು, ನಾವು ಅವ್ರನ್ನ ಅದನ್ನು ನೀವು ಎಲ್ಲಾದ್ರಲ್ಲೂ ಅಭಿನಂದನೆ ಮಾಡಿದೀವಿ, ಅವ್ರನ್ನೂ ವಹಿಸ್ಕೊಂತೀವಿ. ಆ ಥರದ ಅನೇಕ ಘಟನೆಗಳಿದೆ, ಅನೇಕ ವ್ಯಕ್ತಿಗಳಿದ್ದಾರೆ. ದೇಶಭಕ್ತ ಮುಸಲ್ಮಾನ ಅವ್ರ ಪರ ನಿಂತಿದ್ದೀವಿ. ಆದ್ರೆ ಯಾರು ದೇಶದ ವಿರೋಧ, ರಾಷ್ಟ್ರೀಯತೆ ವಿರೋಧ, ಪಾಕಿಸ್ತಾನದ ವಿಜೇಂದ್ರ ಅವರೇ, ಈಗ RSS ಆಯಿತು, ಸಂಘಟನೆ ಆಗಿದ್ದಾಯಿತು, 100 ವರ್ಷ ತುಂಬ ಹೋಗಿದೆ ಆ ಸಂಘಟನೆಗೆ. ಅದರ ತತ್ವಗಳನ್ನು ಆದರ್ಶಗಳನ್ನು ಮನಸ್ಸಲ್ಲಿಟ್ಕೊಳ್ಳಿ ನೀವು. ಇವತ್ತಿಗೂ ಅದರ ಶೀಲ್ಡಲ್ಲಿ BJP ಬದುಕೋದು ಯಾಕೆ? ಅಥವಾ ಅದರ ಮಾರ್ಗದರ್ಶನದಲ್ಲಿರೋದು ಯಾಕೆ BJP? ಅದರ ಅವಶ್ಯಕತೆ ಈಗ ಸುಮಾರು ನರೇಂದ್ರ ಮೋದಿ ಅವರು 11ನೇ ವರ್ಷ ಆಳ್ವಿಕೆ ಮಾಡ್ತಾ ಇದ್ದಾರೆ, ವಾಜಪೇಯಿ ಅವರು ಆಳ್ವಿಕೆ ಮಾಡಿದರು. ಇಷ್ಟಾದರ ಮೇಲೂ ಇವತ್ತಿನ ಕಾಲಕ್ಕೆ ಸಂವಿಧಾನಕ್ಕೆ ತಿದ್ದುಪಡಿಗಳಾಗ್ತಿರ್ಬೇಕಾದ್ರೆ ಇವತ್ತಿನ ಕಾಲಕ್ಕೂ RSS ನಿಮಗೆ ಶೀಲ್ಡ್ ಆಗಿರಬೇಕಾ? ಇದೇ ಕಾರಣಕ್ಕೆ ನೀವು ಕಾಂಗ್ರೆಸ್ ಅವರಿಂದ ಪದೇ 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 ಮೊದಲಿಕೆಯನ್ನು ಅನುಭವಿಸ್ಬೇಕಾ ನೀವು?
ಸರ್ ಒಂದು ಸ್ಪಷ್ಟತೆ ಸಿರಲಿ ಸರ್. ಮನುಸ್ಮೃತಿ, ಜಾತಿವಾದ. ಈಗ ನಮ್ಮ RSS ಮುಖಂಡರಿಗೆ ಆಗಲೇ ತಮಗೆ ಸ್ಪಷ್ಟಪಡಿಸಿದ್ರು ಮನುಸ್ಮೃತಿ ವಿಚಾರವಾಗಿ. ನೋಡಿ ಸರ್, ಒಂದು ದೇಶಭಕ್ತ ಸಂಘಟನೆ ಒಂದು ಸಲಹೆ ಕೊಡೋದ್ರಲ್ಲಿ ಏನು ತಪ್ಪಿದೆ? ಒಂದು ಪಕ್ಷವಾಗಿ ನಾವು ಸ್ವೀಕಾರ ಮಾಡಿ ನಮ್ಗೆ ನಾವು ಅವ್ರು ಹೇಳಿದ ತಕ್ಷಣ ಮಾಡ್ತೀವಿ ಅಂತಲ್ಲ, ಅವ್ರು ಹೇಳಿ ಸಲಹೆ ಕೊಡು, ಅವ್ರು ಹೇಳಿ ಸಲಹೆ ಮಾಡ್ಲೇಬೇಕು ಅಂತ ಈಗ order ಅಲ್ಲ. ಕಾಂಗ್ರೆಸ್ ಅವರು Orderಗೂ ಅಷ್ಟು ಆರೋಪ ಸಲಹೆಗೂ ಮಾಡೋದೇನು ವ್ಯತ್ಯಾಸ ಗೊತ್ತಾ ಇರುತ್ತೆ. ವಿಜೇಂದ್ರ ಅವರೇ, ನೀವೇ RSS ನೀವು, ಇಲ್ಲ, ಬಿಜೆಪಿನೇ ಇಲ್ಲ, RSS ನೀವು ಇಲ್ಲ, ಅಂತ. ಇದು ಅದು ತಪ್ಪದು. ಅದು ಏನು ಅಂದ್ರೆ ಈ ಕಾಂಗ್ರೆಸ್ ಅವರ ಒಂದು ಮೈಂಡ್ ಸೆಟ್ ಹಂಗಿದೆ. ನಾನು ಈಗಾಗಲೇ ತಮ್ಗೆ ಅವಾಗಲೇ ಸ್ಪಷ್ಟಪಡಿಸಿದೆ, ಕಾಂಗ್ರೆಸ್ ಅಲ್ಲೂ ಇದ್ದಾರೆ, JDS ಅಲ್ಲೂ ಇದ್ದಾರೆ ಸ್ವಯಂ ಸೇವಕರು. ಆದ್ರೆ ಹೇಳಕ್ ಆಗೋದಿಲ್ಲ ಅಷ್ಟೇ ಅವ್ರಿಗೆ. ಕಾಂಗ್ರೆಸ್ ಅವ್ರಿಗೆ ಏನಂದ್ರೆ ಅವ್ರಿಗೆ ವೋಟ್ ಬ್ಯಾಂಕ್ ರಾಜಕಾರಣ, ಹಾಗಾಗಿ ಹೇಳಲಿಕ್ಕೆ ಆಗೋದಿಲ್ಲ. ಇದೇ ಖರ್ಗೆ ಅವ್ರ ತಂದೆಯವರು ಗೃಹ ಮಂತ್ರಿಗಳಾದಾಗ ಇಲ್ಲೇ ಒಂದು RSS ಕಾರ್ಯಕ್ರಮದ ಒಂದು ಸ್ಥಳಕ್ಕೆ ಹೋಗಿ ಅವರು ಎಲ್ಲ ಭದ್ರತೆ ಕೊಟ್ಟಿರ್ಲಿಲ್ವಾ ಅವತ್ತು? ಅವ್ರಿಗೆ ಗೊತ್ತಾಯಿರ್ಲಿಲ್ವಾ ಹಂಗಂದ್ರೆ RSS ಏನು ಕೆಲಸ ಮಾಡೋದಿಲ್ವಾ ಹಾಗೆ ಹೇಗೆ ಅಂತೇಳಿ? ಇವತ್ತು ಮಾತಾಡೋರು ಮರಿ ಖರ್ಗೆ ಅವ್ರಿಗೆ ಅದು ಕೇಳ್ತೀನಿ, ಇಷ್ಟಪಡ್ತೀನಿ ನಾನು. Okay. ಸರ್ ಇನ್ನೊಂದು ನೋಡಿ, ಕಲಬುರ್ಗಿ ಒಬ್ಬ ಅಪ್ರಾಪ್ತ ಹೆಣ್ಣು ಮಗಳು ಸರ್, ಮೈಸೂರಲ್ಲಿ ಅತ್ಯಾಚಾರ ಮತ್ತೆ ಹತ್ಯೆ ಮಾಡಿದ್ದಾರೆ. ಒಬ್ಬ ಅಕ್ಕಿ ಪಿಕ್ಕಿ ಸಮಾಜ, ಚಿಕ್ಕ ಸಮಾಜ, ತಮಗೂ ಗೊತ್ತಿದೆ, ಮೈನೋಟು ತುಂಬಾ ಸಣ್ಣ ಸಮಾಜ. ಆ ಒಂದು ಅಪ್ರಾಪ್ತ ಕುಟುಂಬ ಹೆಣ್ಮಗಳಿದ್ದಾಳೆ, ಅವ್ರ ಕುಟುಂಬಕ್ಕೆ ಒಂದು ಸಾಂತ್ವನ ಹೇಳೋ ಕೆಲಸ ಮಾಡಲಿಲ್ಲ ಸರ್ ಖರ್ಗೆಯವರು. ಅವ್ರದೇ ಕಲಬುರಗಿ ಜಿಲ್ಲೆಯವರು. ಇದುವರೆಗೂ ಅವ್ರದ್ದು ಆಧಾರ್ ಕಾರ್ಡ್ ಇಲ್ಲಂತೆ ಏನೂ ಇಲ್ಲಂತೆ, ಇವ್ರು ಅದು ಮಾಡಿಸ್ಕೊಡೋ ಪ್ರಯತ್ನ ಮಾಡಲಿಲ್ಲ ಸರ್. ಸರ್ ಇಷ್ಟು 2 ವರ್ಷ ಆಯಿತು, 2.5 ವರ್ಷ ಆಯಿತು ಸರ್. ಪಾಪ ಅಲ್ಲಿ ಮಕ್ಕಳುಗಳು ಎಷ್ಟು ಕಷ್ಟಪಡ್ತಾ ಇದ್ದಾರೆ ಕಲಬುರಗಿಲಿ ಅಂದರೆ, ಅವ್ರಿಗೆ ಒಳ್ಳೆ ಎಜುಕೇಶನ್ ಕೊಡೋಕ್ಕಾಗ್ತಾ ಇಲ್ಲ. 40-45 ವರ್ಷ ಇವ್ರ ತಂದೆಯವರೇ ಆಡಳಿತ ನಡೆಸ್ತಾ ಇದ್ದಾರೆ. ದಲಿತರ ಹೆಸರಲ್ಲಿ ಇವ್ರು ಆಡಳಿತ ನಡೆಸ್ತಾ ಇದ್ದಾರೆ, ದಲಿತರಿಗೂ ಕೂಡ ಮೋಸ ಮಾಡ್ತಾ ಇದ್ದಾರೆ. ಅಷ್ಟೆಲ್ಲ ಯಾಕೆ ಸರ್? ನಾನು ಕೊನೆಗೆ ಒಂದು ಕೇಳ್ತೀನಿ ಸರ್, ಮಲ್ಲಿಕಾರ್ಜುನ್ ಖರ್ಗೆ ಅವರು ಎಲೆಕ್ಷನ್ ಅಲ್ಲಿ ಸೋತಾಗ ನಿಮ್ಮ ಪಾರ್ಟಿನ ಒಬ್ರು MP ಆಗಿದ್ರಲ್ಲ, ಯಾಕೆ ಆಧಾರ್ ಕಾರ್ಡ್ ಮಾಡಿಸ್ಕೊಡಿಲ್ಲ ಸರ್? ಈಗ ಅವರು ಒಂದು ನೋಡಿ ಸರ್, ಮಾಡಿಸ್ಕೊಡ್ಲಿಲ್ಲ? ಒಂದು ನಿಮಿಷ, ಅವ್ರು MP ಆಗಿದ್ರಲ್ಲ, ಈಗ ನೋಡಿ ಸರ್, ಇವ್ರದಾದ್ರೆ ಆಧಾರ್ ಕಾರ್ಡ್ ಬಂದ್ಬಿಡುತ್ತೆ ನಿಮಗೆ. ಈಗ ಮಲ್ಲಿಕಾರ್ಜುನ್ ಖರ್ಗೆ ಸೋಲ್ಸ್ಬಿಟ್ಟು ನಿಮ್ಮ ಪಾರ್ಟಿನ MP ಆಗಿದ್ರಲ್ರಿ ಡಾಕ್ಟ್ರು, ಖಂಡಿತ ಡಾಕ್ಟರ್ ಯಾಕೆ ಮಾಡಲಿಲ್ಲ? ಅವ್ರಿಗೆ ಅವತ್ತು ಅಕ್ಕಿ ಪಿಕ್ಕಿ ಸಮುದಾಯ, ಮೈನ್ಯೂಟು, ಬಹಳ ಹಿಂದುಳಿದವರು ಕಾಣಿಸ್ತಿಲ್ವಾ ಅವ್ರಿಗೆ? ನಾವು ಸಿದ್ದಿ ಸಮಾಜದವ್ರು MLC ಮಾಡಿದೀವಿ, ತಮ್ಗೆ ಗೊತ್ತಿರ್ಲಿ, ತಮ್ಮ ಗಮನದಲ್ಲಿ ಆಧಾರ್ ಕಾರ್ಡ್ ಅಂದ್ರೆ ಆಧಾರ್ ಕಾರ್ಡ್ ನಾನು ಹೇಳಿದ್ದು ಒಂದು ಮೂಲ ಸೌಕರ್ಯ ಸರ್. ಅವ್ರಿಗೆ ಪದ್ಮಭೂಷಣ ಕೊಟ್ಟುಬಿಟ್ಟೆ, ಒಂದ್ ನಿಮಿಷ ಕೇಳಿಸ್ಕೊಂಡ್ರೆ, ಪದ್ಮಭೂಷಣ ಕೊಟ್ಟುಬಿಟ್ಟೆ. ಅವ್ರು ಯಾವ ಒಂದು ಪಂಚೆ ಉಟ್ಕೊಂಡು ಅವ್ರು ಬಂದಿದ್ರು, ಯಾವ ಹಳೆ ಸ್ಯಾರಿಲಿ ಇದ್ರು, ಚಪ್ಪಲಿ ಇದ್ಕೊಂಡು ಯಾರು ಬಂದಿದ್ರೋ, ಇಲ್ಲದೆ ಯಾರು ಬಂದಿದ್ರೋ, ಅವ್ರಿಗೆ ಅವಾರ್ಡ್ ಕೊಡುವ ಮೂಲಕವಾಗಿ ನಾನು ಆ ಇಡೀ ಸಮುದಾಯವನ್ನು ಗಮನಿಸಿಕೊಂಡು ಆ ಇಡೀ ಸಮುದಾಯ ಉದ್ಧಾರ ಮಾಡಿಬಿಟ್ಟೆ ಅಂತ ಬಿಲ್ಡಪ್ ತಗೋತಾ ಇರೋದು ನೀವು. ಬಿಲ್ಡಪ್ ಅಲ್ಲ ಸರ್, ಅದು ಇನ್ನೇನದು ಕೊನೆ ಕಟ್ಟ ಕಡೆಯ ಏನು ಈ ಸಮಾಜ ಗುರುಸ್ತಾ ಇದೀವಿ. ಸರಿ ರೀ, ಆ ಸಮಾಜ ಅದನ್ನ ಉದ್ಧಾರ ಆಗ್ಬಿಡ್ತು, ಒಂದು ಅವಾರ್ಡ್ ಇಂದ ಇಡೀ ಸಮಾಜ ಉದ್ಧಾರ ಆಗ್ಬಿಡ್ತು ಸರ್. ನೋಡಿ, ನಾನು ನಿಮ್ಗೆ ಆಗ್ಲೇ ಆಧಾರ್ ಕಾರ್ಡ್ ಅಂತ ಹೇಳಿದೀವಿ. ಮಲ್ಲಿಕಾರ್ಜುನ್ ಖರ್ಗೆ ಅಲ್ಲ, ಇವ್ರಿಗೆ ಆಧಾರ್ ಕಾರ್ಡ್ ಅವಾಗ ಕಟ್ಟು ಸಮಾಜದಿಂದ ರಾಷ್ಟ್ರಪತಿಗಳು ಮಾಡಿದೀವಿ ಸರ್, ತಮಗೂ ಗೊತ್ತಿದೆ. ಹೌದು, ಅದೇ ರಾಷ್ಟ್ರಪತಿ ಅಯೋಧ್ಯೆ ನೀವು ರಾಮ ಮಂದಿರದ ಒಳಗಡೆ ಬಿಟ್ಕೊಳ್ಳಿಲ್ವಲ್ಲ, ಅದೇ ರಾಷ್ಟ್ರಪತಿ ನೀವು. ರಾಮ ಮಂದಿರ ನೋಡಿ ಸರ್, ರಾಮ ಮಂದಿರ ಉದ್ಘಾಟನೆಗೂ ಅದಕ್ಕೆ ಬಿಜೆಪಿಗೆ ಯಾಕೆ ಕೇಳ್ತೀರಾ ನೀವು? ಅದು ಅದರದೇ ಆದ ಸಂಘಟನೆ, ಅದು ಕೆಲಸ ಮಾಡ್ತಾ ಇದೆ. ಅಲ್ಲ ಸರ್, ಉದ್ಘಾಟನೆಗೆ ಅವ್ರು ಹೋಗಿರ್ಲಿಕ್ಕಿಲ್ಲ ಅಂದ್ರು, ಆ ನಂತರ ಹೋಗಿ ಅವರೇ ಪೂಜೆ ಮಾಡಿದ್ದಾರೆ. ಮಾಧ್ಯಮಗಳಲ್ಲಿ ತೋರಿಸಿದೀರಾ? ಮಾತಾಡ್ತೀನಿ ರೀ. ನೋಡ್ರಿ, ಅವತ್ತಿಗೆ ಆ ಪೂಜಾ ಕೈಂಕರ್ಯದಲ್ಲಿ ನರೇಂದ್ರ ಮೋದಿ ಅವರನ್ನ ಏನಂತ ಕೂರಿಸಿದ್ರು ಗೊತ್ತೇನ್ರಿ? ಮನೆ ಮಾಲೀಕ, ದೇಶದ ಮಾಲೀಕ ಅಂತ ಕೂರಿಸಿದ್ರು. ದೇಶದ ಮೊದಲನೇ ವ್ಯಕ್ತಿ, ಇದಕ್ಕೆ ಕರ್ತೃ ಅಂತ ಕೂರಿಸಿದ್ರು. ಸಂವಿಧಾನದ ಪ್ರಕಾರ ಬೇಕಾದ್ರೆ ಓದ್ಕೊಂಡು ಬನ್ನಿ ನೀವು. ಈ ದೇಶದಲ್ಲಿ ನಾವು ಹೈಯೆಸ್ಟ್ ಪೋಸ್ಟ್ ಅಂತ ಇರೋದು ಯಾವ್ದು ಗೊತ್ತೇನ್ರಿ? ರಾಷ್ಟ್ರಪತಿಗಳು. ರಾಷ್ಟ್ರಪತಿ ಪ್ರಧಾನಮಂತ್ರಿ, ಇವರೆಲ್ಲ ಮೇಲ್ಮನೆ ಕೆಳಮನೆ ಎಲ್ಲ ಫೈಲ್ಗಳು ಸೈನ್ ಮಾಡಿ, ಎಲ್ಲ ಮಸೂದೆಗಳಿಗೂ ಸೈನ್ ಮಾಡಿ ರಾಷ್ಟ್ರಪತಿ ಅಂಕಿತ ಬಿದ್ದಿಲ್ಲ ಅಂದರೆ ಅದು ಕಾನೂನೇ ಆಗಲ್ಲ ರೀ ದೇಶದಲ್ಲಿ. ನೀವು ಗೌರವ ಕೊಟ್ಬಿಟ್ರೆ ಅವ್ರಿಗೆ ನಾಮಕೆ ವ್ಯವಸ್ಥೆ ಒಂದು ಪೊಸಿಷನ್ ಕೊಟ್ಬಿಟ್ಟು ಬಿಟ್ಬಿಟ್ರು ಅಂತ ಮಾತಾಡಲಿಲ್ಲ. ಹೆಂಗಾಗ್ಬಿಟ್ಟೆ? ಬಿಡ್ಬೇಕಾಗಿತ್ತು ಹಂಗಾರೆ ರಾಮ ಮಂದಿರಕ್ಕೆ ಬಿಡ್ಬೇಕಾಗಿತ್ತು ನೀವು. ಅವತ್ತಿನ ದಿನಕ್ಕೆ ಯಾರ್ಕೊಂಡ್ಬಿಟ್ರಿ? ಒಂದು ಆಧಾರ್ ಕಾರ್ಡ್ ಉತ್ತರ ಇಲ್ಲ ನಿಮ್ಮ ಹತ್ರ, ರಾಮ ಮಂದಿರಕ್ಕೆ ಉತ್ತರ ಇಲ್ಲ. ನೀವು ಮಾಡಿ ತೋರಿಸ್ಬೇಕಾಗಿತ್ತು. ದಯವಿಟ್ಟು ನಾನು ಕ್ಲಾರಿಟಿ ಕೊಡ್ತಾ ಇದೀನಿ. ನಾವು ಸಿದ್ದಿ ಸಮಾಜದವ್ರು MLC ಮಾಡಿದೀವಿ ಅಂತ ಹೇಳಿದೆ. ಅಲ್ಲ, ಒಬ್ಬ ಬುಡಕಟ್ಟು ಸಮಾಜದವ್ರು ರಾಷ್ಟ್ರಪತಿ ಆಧಾರ್ ಕಾರ್ಡ್ ಕೂಡ ಮರ್ತ್ಬಿಟ್ರಿ ನೀವು. ನೀವು ಕ್ವಶನ್ ಕೇಳಿದ್ಮೇಲೆ ನಾನು ಆನ್ಸರ್ ಮಾಡ್ಬೇಕಲ್ಲ ಸರ್. ಆಧಾರ್ ಕಾರ್ಡ್ ಮರ್ತ್ಬಿಟ್ರಿ. ನಾನು ಆಧಾರ್ ಕಾರ್ಡ್ ಮರ್ತಿಲ್ಲ, ನೀವ್ ಹೇಳಿದ್ದಲ್ವೇನ್ರಿ? ಅವರು ನೋಡಿ, ಅವರು ಏನು ಅಂದ್ರೆ ಈ ಒಂದು ಬಲೂನ್ ಮಾರುವಂತವ್ರು ಬೇರೆ ಬೇರೆ ಕಡೆ ಪ್ರವಾಸದಲ್ಲಿ ಇರ್ತಾರೆ. ಈಗ ನಾನು ಹೇಳ್ತಿರೋದು ಏನ್ ಗೊತ್ತಾ ಸರ್, ಅದಕ್ಕೆ ಆಧಾರ್ ಕಾರ್ಡ್ ಮಾಡಕ್ಕಾಗಲಿಲ್ಲ. ಮೂಲ ಸೌಕರ್ಯ ಬಗ್ಗೆ ಮಾತಾಡ್ತಾ ಇದ್ದಾರೆ. ಜ್ಞಾನೇಶ್ ಕುಮಾರ್ ಮಾತಾಡ್ದಂಗೆ ಮಾತಾಡ್ತಿರಲ್ರಿ. ಖರ್ಗೆ ಅವರಿಗೆ ಅದು ಕಾಣೋದಿಲ್ಲ. ಅಲ್ಲಿ ಮಳೆ ಆಗ್ತಾ ಇದೆ ಸರ್, ಅಷ್ಟೊಂದು ಅನಾಹುತ ಆಗಿದೆ, ಅಲ್ಲಿ ಹೋಗಿ ಜನಗಳಿಗೆ ಸಾಂತ್ವನ ಹೇಳೋ ಕೆಲಸ ಖರ್ಗೆ ಅವ್ರು ಮಾಡ್ತಾ ಇಲ್ಲ, ಅದ್ರ ಬಗ್ಗೆ ಮಾತಾಡ್ತಾನೆ ಇಲ್ಲ. ವೇಣುಗೋಪಾಲ್ ಜಿ ಏನಾಗ್ಬಿಡುತ್ತೆ ಗೊತ್ತಾ, ನಾವೀಗ ಈ ಯಾರೋ ಒಬ್ರು ಹೇಳಿದ ತಕ್ಷಣ ಅವ್ರಿಗೆ ಆಧಾರ್ ಕಾರ್ಡ್ ಕೊಟ್ಟಿರಲಿಲ್ಲ, ಅವ್ರಿಗೊಂದು ಸಾಂತ್ವನ ಮೂಲ ಸೌಕರ್ಯ ಸರ್ ಅದು. ನೋಡಿ ವೇಣುಗೋಪಾಲ್, ನಾನು ಡಿಸ್ಟರ್ಬ್ ಮಾಡಿದ್ರೆ ನಾನು ನಿರಂತರ ಡಿಸ್ಟರ್ಬ್ ಮಾಡಕ್ಕೆ ಬಿಡ್ತೀನಿ ವೇಣುಗೋಪಾಲ್. ಕೇಳಿಸ್ಕೋಬೇಕಂದ್ರೆ ಇಲ್ಲಿ ವಿಜೇಂದ್ರ ಅವರೇ ಏನಾಗುತ್ತೆ, ಯಾವ ವಿಚಾರವನ್ನು ಯಾವತ್ತಿಗೆ ರೈಸ್ ಮಾಡಿ, ಒಂದು ಅತ್ಯಾಚಾರ ಆಗಿರುತ್ತೆ ರೀ, ಅಲ್ಲಿ ಧರ್ಮ ಹುಡ್ಕೋದು ನಾವು. ನನಗೇನ ಗಿಟ್ಟುತ್ತಾ ಈ ಅತ್ಯಾಚಾರದಲ್ಲಿ? ಈ ಅತ್ಯಾಚಾರ ಮಾಡಿದವನು ಯಾವ ಜಾತಿಯವನು, ಯಾವ ಸಮುದಾಯದವನು ಮಾತಾಡೋದು ನಾವು. ಅಲ್ಲಿ ಧರ್ಮ ಇತ್ತಾ? ಶುರು. ಒಂದು ಪ್ರೇಮ ಪ್ರಕರಣ, ಧರ್ಮ ಇತ್ತಾ? ಅಲ್ಲೊಂದು ನನಗೆ ಗಿಟ್ಟುತ್ತೆ ಇಲ್ಲಿ ವಿರೋಧ ಹೇಳಕ್ಕೆ ಅಂತ ಹೇಳಿ. ಈ ಮನಸ್ಥಿತಿಗಳೇ ಇವತ್ತು ಬಡ್ದಾಡ್ತಾ ಇರೋದು ವೇಣುಗೋಪಾಲ್ ಜಿ. ಈ ಮನಸ್ಥಿತಿ ಇದೆಯಲ್ಲ, ಅತ್ಯಾಚಾರ ಅಷ್ಟೇ.
ಹೌದು ಸರ್. ಆ ಮಹಿಳೆ ಪರ ಎಲ್ಲರೂ ನಿಂತ್ಕೊಳ್ಬೇಕು. ಹಿಂದೂ ಆದರೂ ಅದೇ ನಿಲುವು, ಮುಸ್ಲಿಂ ಆದರೂ ಅದೇ ನಿಲುವು. ಪಿಕ್ ಆ್ಯಂಡ್ ಚೂಸು. ಒಂದು ಮೇಯ್ನು ಎರಡು ಧರ್ಮಗಳ ನಡುವೆ ಒಂದೇನೋ ನಡೆದು ಒಂದು ಕೊಲೆನೋ ಒಂದು ಅತ್ಯಾಚಾರನೋ ಆಗಿರುತ್ತೆ, ಅದು ಸುದ್ದಿ. ಅದಕ್ಕೆ ನಾವು ಹೋರಾಟ ಮಾಡಬೇಕು. ಯಾವುದೇ ಜಾತಿಯವರು, ಒಂದೇ ಜಾತಿ ಒಂದೇ ಸಮುದಾಯದವರು ಅತ್ಯಾಚಾರ ಕೊಲೆ ಆಗಿರುತ್ತೆ, ಯಾರ್ದು ಬಾಯಿ ಬಿದ್ದೋಗಿರುತ್ತೆ ಅವತ್ತು, ನಾಲ್ಗೆ ಬಿದ್ದೋಗ್ಬಿಟ್ಟಿರುತ್ತೆ ಅವತ್ತು. ಈಗ ನಾವು ಟ್ರೀಟ್ ಮಾಡೋ ವ್ಯವಸ್ಥೆಯನ್ನು, ಈ ಬಡಿದಾಟ ಎಲ್ಲಿವರೆಗೂ ಇರುತ್ತೋ, RSS ಕಂಡ್ರೆ ಕಾಂಗ್ರೆಸ್ ಅವರು ಬೈತಾರೆ, ಕಾಂಗ್ರೆಸ್ ಅವ್ರು ಕೊಂಡ್ರೆ RSS ಅವರು ಬೈತಾರೆ. ಏನಿದೆ ಇದರಲ್ಲಿ ವೇಣುಗೋಪಾಲ್ಜಿ? ಸ್ಪೆಷಲ್ ಏನಿದೆ ಇದರಲ್ಲಿ? ಅಲ್ಲ ಅದು ನೀವು ತಾವು ಹೇಳೋದು ಸರಿ ಇದೆ. ಯಾರೇ ಆಗಲಿ ಅತ್ಯಾಚಾರ ಅಥವಾ ಕೊಲೆ ಇಂಥ ಪ್ರಕರಣದಲ್ಲಿ ಯಾವುದೇ ಸಮಾಜ ಇದ್ದರೂ ಅದು ತಪ್ಪೇ, ಅದರಲ್ಲೇನು ಮಾತಿಲ್ಲ. ಆದರೆ ನಾವು ಹೇಳೋದು ಬಹಳ ಸಿಂಪಲ್ ಇದೆ ಸರ್. ಒಬ್ಬ ಮುಸಲ್ಮಾನ ಆಗಿರ್ಬೋದು, ಒಬ್ಬ ಕ್ರೈಸ್ತ, ಒಬ್ಬ ಹಿಂದೂ, ರಾಷ್ಟ್ರೀಯತೆ ದೇಶವನ್ನು ಒಟ್ಟಿಗೆ ಮಾಡಬೇಕು, ಎಲ್ಲರನ್ನೂ ಒಟ್ಟಾಗಿ ನೋಡಬೇಕು. ಇದು ಇದ್ದರೆ ರಾಷ್ಟ್ರೀಯತೆಯಿಂದ ಇದು ಸಾಕು. ಆದರೆ ಅದು ಯಾವುದು ಮತ ಆಗಲಿ ಅಥವಾ ಜಾತಿ ಕೇಳಲ್ಲ ಅಲ್ವಾ. ಇದೇ ಅದನ್ನ ಸರ್ ಸಂಘ ಯಾವಾಗಲೂ ಪ್ರತಿಪಾದನೆ ಮಾಡ್ತದೆ, ಎಲ್ಲರನ್ನೂ ಒಳಗೊಂಡಂತೆ ಮಾಡುತ್ತೆ. ನೀವು ಸಂಘದ ಒಳಗಡೆ ಶಾಖೆಗೆ ಬಂದರೆ ಅವನು ಯಾವ ಜಾತಿ ಯಾವ ಸಮುದಾಯ ಗೊತ್ತಿಲ್ಲ ಸರ್. ನೀವು ಬೇಕಾದ್ರೆ ಬಂದು ನೋಡಿ, ಯಾವ ಜಾತಿ ಯಾರೂ ಕೇಳಲ್ಲ ಸರ್. ಇಲ್ಲಿ ತನಕ ನಾನು ಸಂಘದ ನಿತ್ಯ ಸಾಂಘಿಕ ಹೋಗ್ತೀನೋ ಶಾಖೆಗೆ ಹೋಗ್ತೀನಿ, ಯಾರಿಗೂ ಗೊತ್ತಿಲ್ಲ ಸರ್. ಆದರೆ ರಾಜಕೀಯವಾಗಿ ಇದು ಅನೇಕರು ಇದು ಲಾಭ ಪಡಿಬೋದು. ಆದರೆ ಸಂಘದಲ್ಲಿ ಎಲ್ಲರನ್ನೂ ಅವನು ರಾಷ್ಟ್ರೀಯತೆ, ಅವನು ಭಾರತದ ಪರ ಇರ್ತಾನೆ, ಅದನ್ನ ಮಾತ್ರ ನೋಡೋಂಥದ್ದು ನಾವು ಸರ್. ಥ್ಯಾಂಕ್ ಯು ವೇಣುಗೋಪಾಲ್. ಥ್ಯಾಂಕ್ ಯು. 100 ವರ್ಷದಲ್ಲಿ ಇದನ್ನೇ ಪ್ರತಿಪಾದನೆ ಮಾಡ್ಕೊಂಡು ಬಂದಿದ್ದೀವಿ. ಥ್ಯಾಂಕ್ ಯು ಸರ್. ನಾನು ಒಂದೇ ಒಂದು ಸರ್, ಪ್ರಿಯಾಂಕಾ ಖರ್ಗೆ ಈಗ ನೆಹರು ಅವರು 1900 ಟೈಮ್ ಅಪ್ ಇನ್ನೊಂದು ಕರಿತೀರಿ 62ರಲ್ಲಿ ನೆಹರು ಅವರು ರಿಪಬ್ಲಿಕ್ ಪರೇಡ್ ಬಿಟ್ಟರು ಸರ್. ಫೈನ್. ಥ್ಯಾಂಕ್ ಯು ಇಬ್ರಿಗೂ ಥ್ಯಾಂಕ್ ಯು. ಸೊ ಇಂಥ ವಿಚಾರಗಳಲ್ಲಿ ಏನಾಗುತ್ತೆ, ಶೀಲ್ಡ್ಗಳ ಹಿಂದೆ ಬದುಕ್ತಾ ಇದ್ದಾಗ ರಾಜಕೀಯವಾಗಿ ಈ ಸಮಸ್ಯೆಗಳು ಉದ್ಭವಿಸ್ತಾನೇ ಇರುತ್ತೆ. ಇದು ಅದಾಯಿತು, ಆ ಸಂಘ ಬಂದಿದ್ದಾಯಿತು, ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿದ್ದಾಯಿತು, ಸ್ವಾತಂತ್ರ್ಯ ಬಂದಿದ್ದಾಯಿತು. 75 ವರ್ಷಗಳಾದಮೇಲೆ, ಒಂದು ಸಂಘ ಆದ 100 ವರ್ಷಗಳಾದಮೇಲೂ ಅದೇ ನೆರಳಲ್ಲಿ, ಅದೇ ಜಾಡಲ್ಲಿ ಇತಿಹಾಸದಲ್ಲೇ ಕೂತಿದ್ದೀವಿ. ಯಾರೋ 5G ಅಂತಾರೆ, ಯಾವುದೋ ಅಂತ ಇದ್ದಾರೆ, ನಾವೆಲ್ಲ ಎಲ್ಲಿ ಕೂತಿದ್ದೀವಿ ಹೇಳಿ? 100 ವರ್ಷದಿಂದ ಚರ್ಚೆ ಮಾಡ್ಕೊಂಡು ಕೂತಿದ್ದೀವಿ ನಾವು. ಯಾಕೆ? ರಾಜಕೀಯದಲ್ಲಿ ಅಂಥ ಒಂದು ಬೇರೂರು ಬಿಟ್ಟಿದೆ. ಇದನ್ನು ದೂರ ಇಡಬೇಕಿಂತ ಸಬ್ಜೆಕ್ಟ್ಗಳನ್ನು. ಆಗ ಮಾತ್ರ ನಾವು ಇನ್ನೆಲ್ಲೋ ಒಂದು ಒಳ್ಳೆಯ ದಿಕ್ಕಿಗೆ ಹೋಗಕ್ಕೆ ಸಾಧ್ಯ ಅಂತ ಹೇಳಿ